ನಮಸ್ತೆ ವೀಕ್ಷಕರೇ, ಗುರುವಂದನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಗುರಿಯನ್ನ ತೋರಿಸಿದ ಗುರುಗಳ ಬಗ್ಗೆ ಮಾತಾಡೋಕೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅಗರಿ ರಾಘವೇಂದ್ರ ರಾವ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನ ಪ್ರೀತಿಯಿಂದ ಇದೀಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಹೇಗಿದ್ದೀರಿ ಸರ್? ಮೊದಲನೇದಾಗಿ ಆರಾಮ. ನಿಮ್ಮ ಅಭಿಮತ ಟಿವಿಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದದಕ್ಕಾಗಿ ಪ್ರಥಮವಾಗಿ ನಾವು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಆಮೇಲೆ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಯಾಕೆಂತ ಹೇಳಿದರೆ ನಮ್ಮಲ್ಲಿ ಗುರುಗಳಿಗೆ ಒಳ್ಳೆಯ ಸ್ಥಾನ ಇದೆ. ಹೌದು. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸುವಾಗ ಗುರುಭ್ಯೋ ನಮಃ, ಗುರುಗಳಿಗೆ ವಂದನೆ ಮಾಡಿಯೇ ನಾವು ಮಾಡಿದಾಗ, ಗುರುಗಳ ಆಶೀರ್ವಾದ ಇದ್ದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತು ಎಲ್ಲ ಇದರಲ್ಲೂ ಕೂಡ ಗುರುವನ್ನು ಸ್ಮರಣೆ ಮಾಡಿಕೊಂಡೇ ಮಾಡುವಂತಹ ಒಂದು ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಹೌದು. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಗುರುಗಳೇ ಖಂಡಿತ ಆಗಿರ್ತಾರೆ. ಖಂಡಿತ ಖಂಡಿತ. ಹಾಗಿರುವಾಗ ನಿಮ್ಮ ಒಂದು ಬಾಲ್ಯಾವಸ್ಥೆಯಿಂದ ನಾವು ಮಾತಾಡುವ ಸರ್, ನೀವು ಕಲ್ತಂತಹ ಶಾಲೆ ಯಾವುದು? ನಾವು ಕಲ್ತಂಥ ಶಾಲೆ ಕುಪ್ಪೆಪದವು ಅಂತೇಳಿ, ಅದು ನಮ್ಮ ಮಂಗಳೂರಿಂದ ಸುಮಾರು 25 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲೇ ಇದ್ದುಕೊಂಡು ನಾವು ಕುಪ್ಪೆಪದವಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದೆವು. ಆಗ ಅಲ್ಲಿ ನಮ್ಮ ಅಜ್ಜ ಇದ್ದರು ಅಗರಿ ಶ್ರೀನಿವಾಸ ಭಾಗವತ್ ಅಂತೇಳಿ, ಅದೇ ರೀತಿ ತಂದೆ ರಘುರಾಮ್ ಭಾಗವತರು ಅಂತೇಳಿ ಇದ್ದರು. ಹಾಗಾಗಿ ಅಲ್ಲಿ ನಾವು ಕಲಿಯುವಾಗ ಶಾಲೆಯಲ್ಲಿ ಮುಂದಿನ ಸ್ಟೂಡೆಂಟ್ ಆಗಿಯೇ ನಾವು ಇದ್ದೆವು. ಎಲ್ರಿಗೂ ಕೂಡ ಇವರು ಯಕ್ಷಗಾನದವರು ಹಾಗೆ ಅಂತೇಳಿ ಒಂದು ಅಲ್ಲಿನ ಗುರುಗಳಿಗೂ ಕೂಡ ಎಲ್ರಿಗೂ ನಮ್ಮ ಫ್ಯಾಮಿಲಿಯ ಬಗ್ಗೆ ಒಂದು ವಿಶೇಷ ಮಮತೆ ಇತ್ತು. ಆಮೇಲೆ ಆಗ ಅಲ್ಲಿ ಯಾವ ರೀತಿಯಲ್ಲಿ ನಾವು ಮತ್ತೆ ಗುರುಗಳಂತ ಹೇಳಿದರೆ ನಮಗೆ ಆಗ ದೇವರು ಅಂತ ನಾವು ತಿಳ್ಕೊಂಡಿದ್ದೇವೆ. ಅವರು ಏನು ಹೇಳಿದ್ರು ಅವರೊಟ್ಟಿಗೆ ನಾವು ಅವರ ಪ್ರೀತಿ ಗಳಿಸಲಿಕ್ಕೆ ಅವರಿಗೆ ಏನೆಲ್ಲ ಬೇಕು ಆ ರೀತಿಯೆಲ್ಲ ನಾವು ಆಗ ಎಲಿಮೆಂಟ್ರಿಯಲ್ಲಿ ಗುರುಗಳೊಟ್ಟಿಗೆ ಇರಲಿಕ್ಕೆ. ಆಮೇಲೆ ಅಲ್ಲಿ ಅಣ್ಣೆ ಮಾಸ್ಟರ್ ಅಂತ ಹೇಳಿ ನಮ್ಮದು ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಬೆತ್ತದ ಮಾಸ್ಟರ್ ಅಂತಲೇ ಪ್ರಸಿದ್ಧಿ. ಅಂದರೆ ಈಗ ಹೊಡಿಲಿಕ್ಕೆ ಇಲ್ಲ, ಆದರೆ ಆಗ ಅವರ ಕೈಯಲ್ಲಿ ಯಾವಾಗಲೂ ಬೆತ್ತ. ಹಾಗಾಗಿ ಮಕ್ಕಳೆಲ್ಲ ತಪ್ಪು ಮಾಡೋದಿಲ್ಲ. ಮತ್ತು ನಮಗೂ ಕೂಡ ನಮಗೆ ಹೊಡೆದದ್ದು ಕಡಿಮೆ ಆದರೂ ಕೂಡ ನಮಗೆ ಅವರ ಬಗ್ಗೆ ವಿಶೇಷವಾದಂಥ ಒಂದು ಗೌರವ. ಆಮೇಲೆ ಅವ್ರದ್ದು ಏನು ಆಸಕ್ತಿ, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇತ್ತು ಹಾಗೆ ನಾವು ಅದನ್ನೆಲ್ಲ ನೋಡ್ತಾ ಇದ್ದೆವು. ಆಮೇಲೆ ಆಗ ಅವರಿಗೆ ಆಸಕ್ತಿ ಇದ್ದದ್ದು ಯಾವುದು ಹೇಳಿದರೆ ಕ್ರಿಕೆಟಲ್ಲಿ. ಆಗ ಕ್ರಿಕೆಟ್ ಈಗಿನಾಗೆ ಎಲ್ಲಿ ಸಿಗ್ತಿರ್ಲಿಲ್ಲ. ಆಗ ಅದು ಕಮೆಂಟ್ರಿಯಲ್ಲಿ ಅಥವಾ ನ್ಯೂಸಲ್ಲಿ ಬರ್ತಿತ್ತು. ಆಗ ನ್ಯೂಸ್ ಬರಬೇಕಿತ್ತು. ಆಗ ಅವರು ಬಂದು ಅವರೊಟ್ಟಿಗೆ ನಾವು ನಮ್ಮ ಮತ್ತು ಅವರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ಒಟ್ಟಿಗೆ ಹೋಗಿಕೊಂಡು ಅವರಿಗೆ ಆಗ ಅದರಲ್ಲಿ ಎಷ್ಟು ರನ್ ಆಗಿದೆ, ಆಗ ಕಪಿಲ್ ದೇವ್ ಗವಾಸ್ಕರ್ ಎಲ್ಲ ಇದ್ದರು ಆಗ ಆ ಟೈಮಲ್ಲಿ. ಆಗ ಅವರು ಎಷ್ಟು ಸ್ಕೋರ್ ಮಾಡಿದರು, ಎಷ್ಟು ವಿಕೆಟ್ ಹೋಯಿತು, ಇಂಥದ್ದೆಲ್ಲ ನಾವು ಆಸಕ್ತಿ. ಅವರೊಟ್ಟಿಗೆ ನಾನು ನಡ್ಕೊಂಡು ಸುಮಾರು 1 ಕಿಲೋಮೀಟರ್ವರೆಗೆ ಅವರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾ ಇದ್ದೆವು. ಅದು ನಮ್ಮದು ಪ್ರಾಥಮಿಕ ಶಾಲೆಯ ಒಂದು ಅಲ್ಲಿ. ಆಗ ನಮಗೆ ಏನಂತ ಹೇಳಿದರೆ ಹೆಚ್ಚಿನ ವಿಷಯಗಳು ಆಗ ನಮಗೇನು ಗೊತ್ತಿರೋದಿಲ್ಲ. ಆದರೆ ಅವರು ನಮ್ಮ ಹತ್ರ ಎಲ್ಲ ಕೆಲವು ಸಣ್ಣ ಸಣ್ಣ ಭಾಷಣಗಳು, ಅನಂತರ ಕವನಗಳು, ಇದನ್ನೆಲ್ಲ ನಮ್ಮ ಹತ್ರ ಮಾಡಿಸ್ತಾ ಇದ್ರು. ಚಿಕ್ಕ ವಯಸ್ಸಲ್ಲಿ ಆಕ್ಟಿವ್ ಇದ್ರಿ ಹಾಗಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ? ಹೌದು, ಪ್ರತಿಯೊಂದರಲ್ಲಿ ಕೂಡ ಅವರು ಏನಂತ ಹೇಳಿದರೆ ನಮ್ಮನ್ನು ಹಾಗೆ ತಗೊಂಡು ಅವರೇ ತೊಡಗಿಸ್ತಾ ಇದ್ರು. ನಮಗೂ ಕೂಡ ಆಸಕ್ತಿ ಇತ್ತು. ಅದನ್ನು ಯಾವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡಿದೆವು. ಅನಂತರ 8ನೇ ಕ್ಲಾಸ್ ಅದು ನಮಗೆ ಎಡಪದವಿಗೆ ಬರಬೇಕಿತ್ತು. ಆಗ ಹೇಗಿತ್ತು ಹೇಳಿದರೆ ಕುಪ್ಪೆಪದವಿಂದ ಎಡಪದವಿಗೆ 3.5 ಕಿಲೋಮೀಟರ್ ಇತ್ತು. ಅದನ್ನು ನಾವು ನಡೆದುಕೊಂಡೇ ಬರ್ತಿದ್ದೆವು. ಆಗ ಬಸ್ಸು ಇರಲಿಲ್ಲ, ನಡೆದುಕೊಂಡೇ ಬಂದು ಅಲ್ಲಿ 8ನೇ ಕ್ಲಾಸನ್ನು ನಾವು ಅಲ್ಲಿ ವಿವೇಕಾನಂದ ಕಾಲೇಜು ಎಡಪದವು ಅಲ್ಲಿ ಮಾಡಿದೆವು. ಆಗಲೂ ಕೂಡ ಅಲ್ಲಿ ಗಮ್ಮತ್ತಿತ್ತು. ಏನಂತ ಹೇಳಿದರೆ ನಾವು ಸಹ ಮುಂದಿನ ಇದರಲ್ಲಿದ್ದುಕೊಂಡು ಗುರುಗಳದ್ದೆಲ್ಲರನ್ನ ಆಶೀರ್ವಾದ ಅಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿದ್ದೆವು. ಆಮೇಲೆ ನಮಗೆ ಆಗ ಪಿ ಟಿ ಸಿಗ್ತಾ ಇತ್ತು. ಪಿ ಟಿ ಅಂತ ಹೇಳಿದರೆ ಅದೊಂದು ಪೀರಿಯಡ್. ಆಗ ಏನಾಗ್ತದೆ, ಯಾರಾದರೂ ಅಧ್ಯಾಪಕದವರು ರಜೆ ಇದ್ದರೆ ಆಗ ಹೋಗಿ ಸರ್ ನಾವು ಇವತ್ತಿಗೆ ಆಡಿಗೆ ಪಿ ಟಿ ಕೊಡ್ತೀರಾ ಅಂತೇಳಿ. ಆಗ ಒಬ್ಬರು ಕೊಡೋದಿಲ್ಲ ಹೇಳ್ತಾರೆ. ಆಗ ಇನ್ನೊಂದು ಟೀಚರ್ ಹತ್ರ ಕೇಳೋದು, ಮತ್ತೊಬ್ಬರು ಟೀಚರ್ ಹತ್ರ ಕೇಳೋದು. ಹಾಗಾಗಿ ನಮ್ಮದು ಪರಿಚಯ ಇದ್ದ ಕಾರಣ ಆಗ ಕೊಡ್ತಾ ಇದ್ರು. ಮತ್ತು ನಾವು ಆಗ ಸಂತೋಷ ಅಲ್ಲಿ ಆಡ್ಲಿಕ್ಕೆ. ಹಾಗಾಗಿ ಎಲ್ಲ ಮಕ್ಕಳು ಹೇಳೋದು ಏನಂತ ಹೇಳಿದರೆ, ನೀವು ಕೇಳಿದರೆ ಕೊಡ್ತಾರೆ, ಹೋಗಿ ಮುಂದೆ ಹೋಗಿ ಕೇಳಿ ಅಂತೇಳಿ. ಹಾಗೆ ಆಮೇಲೆ ಲಾಸ್ಟಿಗೆ ಏನಾಗ್ತದೆ ಹೇಳಿದರೆ, ನಮಗೆ 5-6 ಟೀಚರ್ ಹತ್ರ ಹೋದಾಗ ಮತ್ತೆ ಒಮ್ಮೆ ಏನಾಯ್ತು ಹೇಳಿದ್ರೆ ಆ ಟೀಚರ್ ಹೇಳಿದ್ದು ಅಂತ ಹೇಳಿ ನಾವೇ ಹೋಗ್ಲಿಕ್ಕೆ ಶುರು ಮಾಡಿದೆವು. ನಿಜವಾಗಿ ಅವರು ಹೇಳಲೇ ಇಲ್ಲ, ಆದರೆ ಅದು ಒಮ್ಮೆ ಗೊತ್ತಾಗಿ ಬಿಟ್ಟಿತ್ತು ಅವರಿಗೆ, ಯಾರು ಹೇಳಿದ್ದು, ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಆ ರೀತಿಯಲ್ಲಿ ಆ ಗಮ್ಮತ್ತು ಆಗ ಇತ್ತು.
ಆದರೂ ಅದನ್ನು ಅವರು ಸಂತೋಷದಿಂದ ತಗೊಂಡು ನಮಗೆ ಉರಿದುಂಬಿಸ್ತಾ ಇದ್ರು, ಅಂದರೆ ಆಡ್ಲಿಕ್ಕೆ ಅಲ್ವಾ ಅಂತ ಹೇಳಿಕೊಂಡು. ಅದೆಲ್ಲ ಒಂದು ನೆನಪು. ಚಿಕ್ಕ ವಯಸ್ಸಲ್ಲಿ ನೀವು ಹೇಗಿದ್ರಿ? ಅಂದರೆ ಕೆಲವರು ತುಂಟಾಟ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ ಸ್ಕೂಲಲ್ಲೆಲ್ಲ ಇರುವಾಗ. ಏನಾದರೂ ಇದು ಕ್ಲಾಸಲ್ಲೆಲ್ಲ ಕೂತ್ಕೊಳ್ಳುವಾಗ ಮ್ಯಾಮ್ ಇದು ಪಾಠ ಮಾಡ್ತಾ ಇರುವಾಗ ಬೆಂಚ್ ಅಡಿಯಲ್ಲಿ ಏನಾದರೂ ತಿನ್ನುವಂಥದ್ದು, ಏನಾದರೂ ಆಟ ಆಡುವಂಥದ್ದು, ಆ ಥರ ಎಲ್ಲ ಏನಾದರೂ ಇತ್ತು ಸರ್? ಅದೇ ಆ ರೀತಿಯಲ್ಲಿ ಆಗ ನಮ್ಗೆ ಏನಂದ್ರೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ರೀತಿಯಲ್ಲೆಲ್ಲ ಅವ್ರ ಹತ್ರ ಕೇಳಿಕೊಂಡು ಆಟ ಆಡಿಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದೆವು. ಅನಂತರ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಸ್ವಲ್ಪ ಮಾಸ್ಟರ್ ಹತ್ರ ಹೋಗಿ ಹೇಳಿಕೊಂಡು ಒಂಥರ ನಾವೇ ಸ್ವಲ್ಪ ಹೇಳಿಕೊಟ್ಟು ಹಾಗೆಲ್ಲ ಮಾಡ್ತಿದ್ವು. ಆದರೆ ಅದು ಮುಂದೆ ಏನಾಯಿತು ಹೇಳಿದರೆ ಮತ್ತೆ ಅದು ಕಷ್ಟ ಆಗ್ತದೆ. ಯಾಕೆ ಹೇಳಿದರೆ ಇವರು ಅದಕ್ಕೆ ಅಂತ ಆದಾಗ ಮತ್ತೆ ಮಕ್ಕಳು ಯಾರು ಫ್ರೆಂಡ್ಸ್ ನಮಗೆ ಸಿಗುವುದಿಲ್ಲ. ಹಾಗೆ ಆನಂತರ 9th 10th ಉಡುಪಿಯಲ್ಲಿ ನಾನು ಕಡಿಯಾಳಿ ಶಾಲೆಯಲ್ಲಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದಕ್ಕೆ ಕಾರಣ ಏನಂತ ಹೇಳಿದರೆ ಉಡುಪಿಯಲ್ಲಿ ಒಂದು ಚಿಕ್ಕಪ್ಪನ ಅಂಗಡಿ ಇತ್ತು, ರೆಡಿಮೇಡ್ ಅಂಗಡಿ. ಹಾಗೆ ಅಲ್ಲಿ 4:15 5 ಗಂಟೆ ನಂತರ ಸೇಲ್ಸ್ ಮಾಡಿಕೊಂಡು ಅದು ನನಗೆ ಸ್ವಲ್ಪ ಹೆಲ್ಪು ಆಯಿತು. ಹಾಗಾಗಿ ಅದು 9th 10th ಉಡುಪಿ ಕಡಿಯಾಳಿಯಲ್ಲಿ ಮಾಡಿಕೊಂಡು ಅಲ್ಲಿ ಕೂಡ ನಮ್ಗೆ ಏನಂತ ಹೇಳಿದರೆ ಅಲ್ಲೆಲ್ಲ ಗುರುತಿಸೋದು ಯಕ್ಷಗಾನದವರು ಅಂತ ಹೇಳಿಯೇ ನಮ್ಮನ್ನು ಗುರುತಿಸ್ತಿದ್ರು. ಆನಂತರ PUCಯಿಂದ ಗೋವಿಂದಾಸ್ ಕಾಲೇಜಿಗೆ ಸುರತ್ಕಲ್ಲಿಗೆ ಬರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ಅದು ನಮ್ಮ ಏನಂತ ಹೇಳಿದರೆ ಅಜ್ಜಂದು ಮತ್ತು ಅಪ್ಪಂದು ಅದು ವಿದ್ಯಾದಾಯಿನಿ ಅಂತ ಹೇಳಿದರೆ ಅಲ್ಲಿ ಅಷ್ಟು ಎಲ್ಲರೂ ಪರಿಚಯ ಇತ್ತು. ಹಾಗಾಗಿ ಎಲ್ಲರೂ ನನ್ನನ್ನು ಆಗ ವಿದ್ಯಾರ್ಥಿಯಾಗಿ ತಗೊಂಡ್ರು. ವಿದ್ಯಾರ್ಥಿಯಾಗಿ ತಗೊಂಡಾಗ ಎಲ್ಲರೂ ಇವರು ಏನಾದರೂ ಮಾಡ್ತಾರೆ ಅಂತ ಹೇಳುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆಮೇಲೆ ನನಗೆ ಆಗ ಒಂದು ವಿಶೇಷವಾಗಿ PUCಯಲ್ಲಿ ಏನಾಯಿತು ಹೇಳಿದರೆ ನಮ್ಮ ಮನೆಯ ಇದರಲ್ಲಿ ಸೋಂದಾ ನಾರಾಯಣ್ ಭಟ್ ಅಂತೇಳಿ ಸಂಸ್ಕೃತ ಲೆಕ್ಚರರ್ ಅವರು ನಮ್ಮ ರೂಮಲ್ಲೇ ಇದ್ದರು, ನಮ್ಮ ಮನೇಲಿ. ಹಾಗಾಗಿ ಅವರ ಒಂದು ವಿದ್ವತ್ತು, ಅವರ ಸಂಸ್ಕೃತ ಅದೆಲ್ಲ ನಮಗೆ ಸ್ವಲ್ಪ ನಾವು ಅವರೊಟ್ಟಿಗೆ ಹೌದು ಕಲೀಲಿಕ್ಕೆ ಕೂಡ ಅದು ತುಂಬ ಸಹಾಯ ಆಯಿತು. ಆಮೇಲೆ ಯಾವುದಾದ್ರೂ ಒಮ್ಮೆ ಹೀಗೆ PUCಯಲ್ಲಿರುವಾಗ ನಮ್ಮದು ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಅದರಲ್ಲಿ ಒಂದು ಸ್ಪೀಚ್ ಮಾಡುವ ಅವಕಾಶ ಇತ್ತು. ಹಾಗಾಗಿ ಅವರು ಹೇಳ್ತಿದ್ರು ನೀವು ಸ್ಪೀಚ್ ಮಾಡಿ ಅಂತೇಳಿ. ಆಗ ನಮಗೆ ಧೈರ್ಯ ಇಲ್ಲ ಅಂತ ಹೇಳಿದರೆ ಒಂಥರ ಹೋಗಿ ಪಬ್ಲಿಕ್ ಹೋಗಿ ಮಾತಾಡಬೇಕು ಅಂತ ಹೇಳಿದರೆ ಧೈರ್ಯ ಇಲ್ಲ. ಆದರೆ ಅವ್ರು ಹೇಳಿದ್ರು ದೂಡಿ ಹಾಕಿದ್ರು, ನೀವು ಮಾಡಿ ಅಂತೇಳಿ. ಆದರೆ ಮತ್ತೆ ನಮ್ಮ ಮೇಲೆ ಒಂದಿತ್ತು, ನೀವು ಮಾತಾಡಿದೆವು. ಮಾತಾಡಿದ ನಂತರ ಏನಾಯಿತು ಹೇಳಿದರೆ ನಮ್ಮಲ್ಲಿ ಆಗ ಒಬ್ಬರು ಜಗದೀಶ್ ಜೈನ್ ಅಂತೇಳಿ ಒಬ್ಬರು ಲೆಕ್ಚರ್ ಇದ್ದರು. ಆಗ ಗೋವಿಂದಾಸ್ ಕಾಲೇಜಿಗೆ ಏನಿತ್ತು ಹೇಳಿದರೆ ಒಂದು ನಮ್ಮದು ಟೀಮ್ ಇತ್ತು, ರೋಲಿಂಗ್ ಶೀಲ್ಡ್ ಬರಬೇಕು ಅಂತೇಳಿ. ಅಂದರೆ ಆಗ ಎಲ್ಲ ಕಲ್ಚರಲ್ ಪ್ರೋಗ್ರಾಮಲ್ಲಿ ಭಾಗವಹಿಸಬೇಕು, ಸ್ಪೀಚ್ ಆಗಲಿ, ಛದ್ಮವೇಷ ಆಗಲಿ, ಅನಂತರ ಬೇರೆ ಬೇರೆ ವೆರೈಟಿ ಆಗಲಿ, ಅದು ಏನು ಅವರ ಲಿಸ್ಟ್ ಇರ್ತದೆ ಅದರಲ್ಲಿ, ಮತ್ತು ಎಸ್ಸೆ ರೈಟಿಂಗ್ ಅಂಥದ್ದೆಲ್ಲ, ಸಂಗೀತ, ಜಾನಪದ, ಅದರಲ್ಲೆಲ್ಲ ನಮ್ಮದು ಟೀಮ್ ಮಾಡಿಕೊಂಡು ರೋಲಿಂಗ್ ಶೀಲ್ಡ್ ಬರಬೇಕು ಹೇಳಿ. ಒಮ್ಮೆ ಕಾಲೇಜು ಇದರಲ್ಲಿ ಹಾಗಿರುವಾಗ ನನಗೊಂದು ಅವಕಾಶ ಏನು ಸಿಕ್ಕಿತ್ತು ಹೇಳಿದರೆ ಮೇಯ್ನ್ ಸ್ಪೀಚರ್ ಬಂದಿಲ್ಲ. ಅಂದರೆ ನಮ್ಮಲ್ಲಿ ಹಾಗೆ ಇರ್ತದೆ ಹೇಳಿದರೆ ಹೆಚ್ಚಾಗಿ 2nd BCom 3rd BComನವರೇ ಭಾಗವಹಿಸಲಿಕ್ಕೆ ಹೋಗ್ತಾರೆ ಸ್ಪೀಚ್ ಮಾಡಲಿಕ್ಕೆ ಮತ್ತು ಇದಕ್ಕೆಲ್ಲ. ನನಗೆ PUCಯಲ್ಲಿ ನಾನೊಂದು ಸ್ಪೀಚ್ ಮಾಡಿದ್ದನ್ನು ನೋಡಿದಾಗ ಅಂದರೆ ರೋಲಿಂಗ್ ಶೀಲ್ಡು ಬರಬೇಕಾ ಅಥವಾ ನಮ್ಗೆ ಗೊತ್ತಿಲ್ಲ, ನೀನು ಹೋಗಿ ಭಾಗವಹಿಸು ಅಂತ ಹೇಳಿದರು. ಅದು ಇಲ್ಲೇ ಫಿಶರೀಸ್ ಕಾಲೇಜಲ್ಲಿ ಅದು ಫಸ್ಟ್ ಆಗ ನಾನು PUC ಆಗಿ BComಲ್ಲಿರುವಾಗಲೇ ಫಸ್ಟ್ BComಲ್ಲಿರುವಾಗಲೇ ಅವಕಾಶ ಸಿಕ್ಕಿತ್ತು. ಅವಕಾಶ ಬಿಡಲಿಲ್ಲ. ಹಾಗಾಗಿ ಅಲ್ಲಿ ಸ್ಪೀಚ್ ಮಾಡಿದೆ. ಅದರಲ್ಲಿ ಆ ವಿಷಯಗಳು ಕೂಡ ಯಾಕೆ ಹೇಳಿದರೆ ಅದೊಂಥರ ಚೇಂಜ್ ಇನ್ ಪಾಯಿಂಟ್ ಅಂತ ಹೇಳ್ಬೋದು. ವೆರೈಟಿ ಮತ್ತು ಎಲ್ಲದರಲ್ಲೂ ಕೂಡ ಭಾಗವಹಿಸೋ ಅವಕಾಶ ಅಲ್ಲಿ ಸಿಕ್ಕಿತ್ತು. ಸಕಾಲಿಕ ಯುದ್ಧಗಳು ಮನುಕುಲಕ್ಕೆ ಪೂರಕವೇ, ಅದರ ಬಗ್ಗೆ ಮಾತಾಡಿದೆ. ಅದರಲ್ಲಿ ನನಗೆ 2nd ಪ್ರೈಸ್ ಬಂತು. ಆನಂತರ ಎಕ್ಸ್ಟೆಂಪರಲ್ಲಿ ನನ್ನ ಶವಯಾತ್ರೆ ಅದರ ಬಗ್ಗೆ ಮಾತಾಡಬೇಕಿತ್ತು, ಅದರಲ್ಲಿ ಫಸ್ಟ್ ಬಂತು. ಆನಂತರ 3 ವರ್ಷ ಕಾಲೇಜಿದ್ದು ನಮಗೆ ಅದೇ ಸ್ಪೀಚ್ ಎಲ್ಲೆಲ್ಲಿ ಸುಮಾರು ಒಂದು 20-30 ಭಾಷಣ, ಪ್ರಬಂಧ ಅಂಥದ್ದೆಲ್ಲ ಭಾಗವಹಿಸುವ ಅವಕಾಶ ಆಯಿತು. ಕಾಲೇಜಿಂದಲೂ ಕೂಡ ಅಗರಿ ಭಾಗವತರ ಮಗ ನೀವು ಭಾಗವಹಿಸಿ ಎಲ್ಲಿ ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಕೂಡ ಅವಕಾಶ ಸಿಕ್ಕಿತ್ತು. ಆನಂತರ ಅದನ್ನು ಚೆಂದ ಮಾಡಿ ನಾವು ಉಪಯೋಗ ಮಾಡಿಕೊಂಡೆವು. ಆನಂತರ ಎಲ್ಲೆಲ್ಲಿ ಕಾಲೇಜ್ ಉಂಟ ಅಲ್ಲೆಲ್ಲಿ ಕಾಂಪಿಟೇಷನ್ ಆಗ್ತದೆ ಅಲ್ಲೆಲ್ಲ ಬಂದು 12 ರೋಲಿಂಗ್ ಶೀಲ್ಡ್, ಅಂದರೆ 3 ವರ್ಷ ಕಂಟಿನ್ಯೂಸ್. ಅದರಲ್ಲಿ ನಮ್ಮದು ಸ್ಪೀಚು, ವೆರೈಟಿ, ಫ್ಯಾನ್ಸಿ ಡ್ರೆಸ್ ಅದೆಲ್ಲ ತಗೊಂಡ್ರೆ, ಎಲ್ಲ ತಗೊಂಡ್ರೆ. ಆಮೇಲೆ ಸಂಗೀತದಲ್ಲಿ ಅದರಲ್ಲಿ ಆಗ ನಮ್ಮ ಕಾಲೇಜಿದ್ದೆ ಶೈಲ ಅಂತೇಳಿ ಅವರಿಬ್ಬರು ದೊಡ್ಡ ಅವರು ಸಂಗೀತದಲ್ಲಿ ಒಳ್ಳೆ ಹಾಡ್ತಿದ್ರು. ಹಾಗಾಗಿ ಅದೆಲ್ಲ ಟೋಟಲ್ ಆಗು ನಮ್ಮ ಕಾಲೇಜಿಗೆ ರೋಲಿಂಗ್ ಶೀಲ್ಡ್ ಮತ್ತು ಪ್ರೈಸ್ ಬರ್ತಿತ್ತು.
ಹಾಗೆ ಒಂದು ಟೀಮ್ ರೆಡಿಯಾಗಿ ಅದನ್ನು ತುಂಬ ಕಾಲೇಜಲ್ಲಿ ನಮ್ಮ ಆಗಿನ ಲೆಕ್ಚರ್ಸು ಅವರೆಲ್ಲ ಸಪೋರ್ಟ್ ಮಾಡಿದರು. ಅನಂತರ ಚಾನ್ಸನ್ನು ಬಿಡ್ತಿರಲಿಲ್ಲ. ಆಗ ನಾವು ಕಲಿತಾ ಇರುವಾಗ DVG ಅವರ ಒಂದು ಶತಮಾನೋತ್ಸವ ಸಹ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಆಗ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಎಸ್ಸೆ ಬರೀರಿ ಅಂತೇಳಿ ನಮಗೆ ಹೇಳೋದು. ಅವರೆಲ್ಲ ನಮ್ಮನ್ನೆಲ್ಲ ಏನಂತ ಹೇಳಿದರೆ ಆಗ ದೂಡಿ ಹಾಕೋದು, ನೀವು ಹೋಗಿ ಬರೀರಿ ಅಂತೇಳಿ. ನಮಗೇನಂತ ಹೇಳಿದರೆ ಅದು ಗೊತ್ತಿರೋ ಬರೀತೆ, ಅವ್ರು ಹೇಳಿದ್ರಲ್ಲ ಬರೆಯುವ ಅಂತ. ಹಾಗಾಗಿ ಆಗ ಅಲ್ಲಿ ನಮಗೆ ಆಗ ಯಾರಾದರೂ ಬೇಕು, ಅಂದರೆ ಸ್ವಲ್ಪ ಗುರುಗಳೇ ಬೇಕು ಅದಕ್ಕೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ, ಇನ್ಫಾರ್ಮೇಷನ್ನು ಮತ್ತು ಏನು. ಆಗ ಸೋಂದ ನಾರಾಯಣ್ ಭಟ್ರು ನಮ್ಮೊಟ್ಟಿಗೆ ಇರುವಾಗ ಅವರು ಅದನ್ನು ಸ್ವಲ್ಪ ನಾವು ಮಾತಾಡಿದ ಅವರಿಗೆ ಸಹ ಆಸಕ್ತಿ, ನಾವು ಏನು ಮಾಡ್ತೇವೆ ಅದನ್ನೆಲ್ಲ ತಿದ್ದಿ ಕೊಡ್ತಿದ್ರು ಟೈಮ್ ಇದ್ದಾಗ. ಹಾಗಾಗಿ ಆಗ ರಾಜ್ಯ ಮಟ್ಟದಲ್ಲಿ DVG ಅವರು ಬರೆದದಕ್ಕೆ ಆಗ ನಮಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. 5,000 ರೂಪಾಯಿ ಅಮೌಂಟು ಬಂದಿದೆ, ಆಗ ದೊಡ್ಡ ಅಮೌಂಟ್ ಅದು. ಹಾಗೆ ಅದನ್ನು ತುಂಬ ಖುಷಿ ಪಟ್ಟೆವು. ಅಯ್ಯೋ ಎಸ್ಸೆ ಬರೀತಾರೆ ಅಂತೇಳಿ ಆಯಿತು. ಅದೆಲ್ಲ ಕಾರಣ ಏನಂತ ಹೇಳಿದರೆ ಗುರುಗಳ ಒಂದು ಆಶೀರ್ವಾದ. ಅವರಂತ ಹೇಳಿದರೆ ನಮಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಅಂತೇಳಿ. ಮತ್ತು ನಮಗೆ ಏನಂತ ಹೇಳಿದರೆ ನಾವು ಆಗ ಏಮ್ ಇಡೋದು ಒಂದು ಪ್ರೈಸ್ ಬರಬೇಕು, ನಾವೊಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕೊಡಬೇಕು ಅಂತೇಳಿ. ಆದರೆ ಅದು ಆಗ ಏನಂತ ಹೇಳಿದರೆ ಇನ್ನೊಬ್ಬರು ಭಾಗವಹಿಸದೆ ಆಗ ಪ್ರೈಸ್ ಬಂದಿದೆ, ಅದು ನಮಗೆ ಗೊತ್ತಿಲ್ಲ. ಅದು ನಮ್ಮ ಚಾನ್ಸ್ ಇದ್ದಾಗ ಸಿಕ್ಕಿದ ಕೂಡಲೇ ಅದೇ ನಮಗೆ ಪಾಸಿಟಿವ್ ಆಗ್ತದೆ. ನಮಗೆ ನಮ್ಮನ್ನು ಗುರುತಿಸಿದ್ದಾರೆ, ಇನ್ನೂ ನಾವು ಹಾಗಾದ್ರೆ ನನ್ನಲ್ಲಿ ಏನೋ ಒಂಥರ ಆ್ಯಕ್ಟಿವಿಟಿ ಇದೆ, ನಾನು ಭಾಗವಹಿಸಿದರೆ ನಮಗೆ ಪ್ರೈಸ್ ಬರ್ತದೆ ಹೇಳುವಂಥದ್ದು ಕಾಲೇಜ್ ಜೀವನದಲ್ಲಿ ಅದೇ ದೊಡ್ಡ ಒಂದು ನಮಗೆ ಅಚೀವ್ಮೆಂಟು, ಮತ್ತು ಅದೇ ಒಂದು ಬಹಳ ಖುಷಿ. ಅನಂತರ ಅದೇ ಅದರಿಂದಾಗಿ 3 ವರ್ಷ ಹೇಗೆ ನಾವು ಕಾಲೇಜಲ್ಲಿ ಆಗಿದೆ ಅಂತ ಗೊತ್ತಿಲ್ಲ. ಅಷ್ಟು ಅದನ್ನು ತುಂಬ ಕಾಲೇಜಲ್ಲಿ ಇದ್ದದಕ್ಕಿಂತಲೂ ಆ್ಯಕ್ಟಿವಿಟೀಸಲ್ಲೇ ನಾವು ಭಾಗವಹಿಸಿಕೊಂಡು ಕಾಲೇಜು ಜೀವನದಲ್ಲಿ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿಕೊಂಡು ಆಗ ನಾವು ನಮಗೆ ಆಗ ನಾವು ಸ್ವಲ್ಪ ಏನಂದ್ರೆ ಪ್ರೈಸ್ ಎಲ್ಲ ಬರೋದ್ರಿಂದ ನಾವು ದೊಡ್ಡ ಜನ, ಆಗ ದೊಡ್ಡ ಜನ ಕಾಲೇಜಲ್ಲಿ ಎಲ್ಲರೂ ನೋಡ್ತಾರೆ, ಶೀಲ್ಡ್ ಇಡ್ತಾರೆ, ಅನಂತರ ಅದರ ಬೋರ್ಡಲ್ಲಿ ಹಾಕ್ತಾರೆ, ನಮ್ಮ ಸರ್ಟಿಫಿಕೇಟ್ ಎಲ್ಲ ಹಾಕ್ತಾರೆ, ಅಸೆಂಬ್ಲಿ ಎಲ್ಲ ಆಗುವಾಗ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾರೆ. ಆಮೇಲೆ ಹೌದು ಅದೇ ಆ ರೀತಿಯಲ್ಲಿ ಅವರು ಸಹ ನಮಗೆ ಸಪೋರ್ಟ್ ಕೊಡ್ತಾರೆ. ಆಮೇಲೆ ಅವರಿಗೆ ಏನಂದ್ರೆ ನಾವು ಅಷ್ಟು ಉತ್ಸಾಹದಿಂದ ಭಾಗವಹಿಸಿ ನಾವು ಹುಡುಕ್ತೇವೆ, ಅಂದರೆ ಪುನಃ ಯಾರು ಬರೀತಾರೆ ಅಂದರೆ ಆಗ ಕೆಲವು NITK ಅಂತ ಆಗ KRS ಅಂತ ಇತ್ತು, ಅಲ್ಲೆಲ್ಲ ಏನಂದರೆ ಹಿಂದಿ ಎಸ್ಸೆ, ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಎಸ್ಸೆ ಬರಿಬೇಕಿತ್ತು. ಅಂದರೆ ರೋಲಿಂಗ್ ಶೀಲ್ಡ್ ಬರಬೇಕಾದ್ರೆ ನಾವು ಎಲ್ಲದರಲ್ಲೂ ಆಗ ನಾವು ಸ್ಟೂಡೆಂಟನ್ನು ಹುಡುಕ್ತೇವೆ ಯಾರು ನಮಗೆ ಸಿಗ್ತಾರೆ ಅಂತೇಳಿ. ಆ ರೀತಿಯಲ್ಲಿ ಕಾಲೇಜು ಜೀವನದಲ್ಲಿ ಅದೊಂದು ಗುರುಗಳ ಅದೇ ಒಂದು ನಮಗೆ ಏನಂತ ಹೇಳಿದರೆ ತುಂಬ ಪಾಸಿಟಿವ್ ಕೊಡ್ತಾ ಈಗಲೂ ಕೊಡ್ತಾ ಇದೆ. ಹಾಗಂತಲ್ಲ, ಈಗ 30-35 ವರ್ಷ ಆದರೂ ಕೂಡ ಕಾಲೇಜ್ ಬಿಟ್ಟು ಅದು ಅವರ ಗುರುಗಳು. ಅನಂತರ ಅಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದರೆ ಕಾಲೇಜಿದ್ದು ವೆರೈಟಿ 20 ನಿಮಿಷದ್ದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅದರಲ್ಲಿ ಭಾಗವಹಿಸ್ತಿದ್ದೆವು ನಾವು, ಹೊಸ ರೀತಿಯಲ್ಲಿ ಅದನ್ನು ಮಾಡ್ತಿದ್ದೆವು. ಆಗ ಪೇಜಾವರ್ ಶ್ರೀಗಳದ್ದೊಂದು ಅವರು ಉದ್ಘಾಟನೆ ಮಾಡುವಂಥ ನಾನು ಮಾಡಿದ್ದೆ ಆಗ, ಅಂದರೆ ಅವರೇ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಹಾಗೆ. ಅದನ್ನೆಲ್ಲ ಆ ರೀತಿಯ ಎಲ್ಲ ಒಂದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯಿತು. ಆಮೇಲೆ ಮತ್ತು ಬೇರೆ ಕೆಲವೊಮ್ಮೆ ನಮ್ಮನ್ನು ಕಾಲೇಜಿದ್ದು ಆಗ ಉಪನ್ಯಾಸಕರು, ಆಗ ಸೀತಾರಾಮಾಚಾರ್ ಅಂತ ಪ್ರಾಂಶುಪಾಲರಿದ್ದರು, ನಮ್ಮ ಅಗರಿ ಶ್ರೀನಿವಾಸ್ ಭಾಗವತರು ಮತ್ತು ಅಜ್ಜಂದು ತುಂಬ ಪರಿಚಯದವರು, ನಮ್ಮ ಫ್ಯಾಮಿಲಿ ಹಾಗೆ ಅವರಿದ್ದರು. ಅವರಿಗೆ ಏನಂತ ಹೇಳಿದರೆ ನನ್ನನ್ನು ಮೂಲ ಯಕ್ಷಗಾನಕ್ಕೆ ತೊಡಗಿಸಬೇಕು, ಇವನನ್ನು ಹೇಗೆ ತೊಡಗಿಸೋದು ಅಂತ ಒಂಥರ ಪ್ಲ್ಯಾನಿಂಗ್. ಹೌದು ಅವರು ಏನು ಮಾಡಿದ್ರು ಹೇಳಿದರೆ, ಒಮ್ಮೆ ನಮಗೆ ಟಾಸ್ಕ್ ಕೊಟ್ಟರು, ನೀವು ಯಕ್ಷಗಾನವನ್ನು ನಿಮ್ಮ ರೀತಿಯಲ್ಲೇ ಮಾಡಬೇಕು, ಅಂದರೆ ಹೊರಗಿನಿಂದ ಯಾರನ್ನು ತರಬಾರ್ದು ಪ್ಲೇ ಆರ್ಟಿಸ್ಟನ್ನು ಅಂತೇಳಿ. ನಾವು ಆಯ್ತು ಅಂತ ಒಪ್ಪಿಕೊಂಡೆವು. ಅದನ್ನು ಸಹ ನಾವು ಒಪ್ಪಿಕೊಳ್ಳೋದೆ, ಅದು ಹಾಗೆ ಆಗ್ತದೆ ಏನೋ ಆಗ್ತದೆ ಗೊತ್ತಿಲ್ಲ. ಬಟ್ ಆಗ ನಮಗೆ ಏನಂತ ಹೇಳಿದರೆ ಅವರು ನಾನು ಪದ್ಯ ಹೇಳಬೇಕು ಅಂತೇಳಿತ್ತು, ಯಾಕಂದರೆ ನಮ್ಮ ಅಜ್ಜ ಮತ್ತು ಅಪ್ಪ ಅದೇ ಇರೋದ್ರಿಂದ ಅಂತೇಳಿ. ಅದು ನಮಗೆ ಧೈರ್ಯ ಸಾಕಾಗೋದಿಲ್ಲ, ಯಾಕಂದರೆ ನಾವು ಆ ಲೆವೆಲಿಂದ ಆ ಒಂದು ಅಗರಿ ಶೈಲಿಯನ್ನು ತಗೊಂಡು ಹೋಗಲಿಕ್ಕೆ ಆಗ ತುಂಬ ಕಷ್ಟ ಇತ್ತು. ಅದನ್ನು ಹೇಗೆ ತಗೊಂಡು ಹೋಗೋದು ಅಂತೇಳಿ ಅಂತೂ ನಾವು ಆಗ ಒಂದು ಅವರ ಸಿದ್ದರಾಮಾಚಾರ್ಯ ಒಂದು ಹೇಳಿದ ನಂತರ ನಾವು ಮಾಡಬೇಕಲ್ಲ ಹೇಳಿ, ನಮ್ಮದೇ ಒಂದು ಎಲ್ಲ ಸ್ಟೂಡೆಂಟ್ಗಳೇ ತಗೊಂಡು ನಮ್ಮದೇ ಆದ ಡೈಲಾಗ್. ಅಂದರೆ ಅಲ್ಲಿ ಸಮಸ್ಯೆ ಇರೋದು ಏನಂತ ಹೇಳಿದರೆ, ನಾವು ಮಾತಾಡುವಾಗ ಮಧ್ಯದಲ್ಲಿ ಇಂಗ್ಲೀಷ್ ಬರ್ತದೆ, ಹಾಗೆ ಅದು ನಮ್ಮ ಪೌರಾಣಿಕ ಇದರಲ್ಲಿ ಬರಬಾರ್ದು, ಅದು ಬಂದೇ ಬರ್ತದೆ. ಹಾಗೆಲ್ಲ ಅದನ್ನೆಲ್ಲ ನಾವು ಚರ್ಚೆ ಮಾಡಿಕೊಂಡು ಪಂಚವಟಿ ಮಾಡಿದೆ. ಆಗ ರಾಮನ ಪಾತ್ರ ಹಾಕಿದೆ. ಅನಂತರ ಪ್ರಾಂಶುಪಾಲರು ಕರೆದು ಹೇಳಿದರು, ನೀನು ರಾಮ ಮಾಡಿದೆ, ನಿನಗೆ ಪದ್ಯ ಹಾಡಲಿಕ್ಕೆ ಆಗಲಿಲ್ಲ ಅಂತೇಳಿ. ಅಂದರೆ ಆಗ ನಮಗೆ ಗೊತ್ತಾಯಿತು ಇವರನ್ನು ನಮ್ಮನ್ನು ತೊಡಗಿಸ್ಬೇಕಿತ್ತು. ಅಂದರೆ ಗುರುಗಳು ಹಾಗೆ, ಅಂದರೆ
ಬೇರೆ ಬೇರೆ ರೀತಿಯಿಂದ ಅವನಲ್ಲಿ ಯಾವ ಪ್ರತಿಭೆಗಳುಂಟು ಹೌದು. ಅಥವಾ ಯಾವುದರಿಂದ ಅವರನ್ನ ನಾವು ಬೆಳೆಸ್ಬೋದು, ಮತ್ತೆ ಅವರ ರಕ್ತದಲ್ಲೇ ಯಾವ್ದಾದ್ರು ಇದ್ರೆ ಅದನ್ನು ಹೊರ ತೆಗಿಲಿಕ್ಕೆ ಅಥವಾ ಆ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅಂತೇಳಿ ನನ್ನ ಈಗ ಅನುಭವ ಅದು. ಹೌದು. ಬಟ್ ಆಗ ನಮಗೆ ಗೊತ್ತಿರೋದಿಲ್ಲ, ನಾವು ನಮ್ಮದೇ ಆದ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಆಗ ಹೋಗಿದ್ದೇವೆ. ಹಾಗಾಗಿ ಆ ರೀತಿಯ ಕೆಲವು ಘಟನೆಗಳು. ಅನಂತರ ಅವರು ಏನಾದರೂ ಕಾಲೇಜಿದ್ದು ಈಗ ನೀವು ಹೇಳಿದಾಗೆ ತಮಾಷೆ ಕೀಟಲೆ ಎಲ್ಲ ಮಾಡ್ತಾ ಇರುವಾಗ ಒಮ್ಮೆ ಅದೇ ಕನ್ನಡ ಲೆಕ್ಚರ್ ಇದ್ದರು, ಅವರು ಯಾರು ಪ್ರಾಂಶುಪಾಲರು. ನಮ್ಮಲ್ಲಿ ಒಂದು ಸಿಸ್ಟಮ್ ಏನಿತ್ತು ಅಂತ ಹೇಳಿದರೆ, ಪಾಠ ಮಾಡುವಾಗ ಸುಮ್ಮನೆ ಈ ಮಂಗಚೇಷ್ಟೆ ಹೇಳ್ತಾರಲ್ಲ ಹಾಗೆ ಕಲ್ಲನ್ನು ಮೇಲೆ ಹಾಕೋದು, ಅದು ಎಲ್ಲಿ ಹೋಗಿ ಬೀಳ್ತದಲ್ಲ, ಆಗ ಪುನಃ ಅವ ಕಂಟಿನ್ಯೂ ಮಾಡಬೇಕು ಅದನ್ನು. ಇಲ್ಲದಿದ್ರೆ ಅವನನ್ನು ಗಾಂಧಿ ಅಂತ ಕರೀತಾರೆ, ಅವನನ್ನು ಮಾಡೋದಿದ್ರೆ ನಾವು ಮಾಡಲೇಬೇಕಿತ್ತು. ಕಾಲೇಜ್ ಅದು ಪಾಠ ಆಗ್ತಾ ಇರುವಾಗಲೇ ಅದು ಮಾಡ್ತಾ ಹಾಗೆಲ್ಲ ಮಾಡೋದು ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ ಕೀಟ್ಲೆ ಮಾಡೋದು. ಅನಂತರ ಅಂದರೆ ಅದು ಆಗ ಒಂದು ಥರ ನಮಗೆ ಗೊತ್ತಿರ್ತದೆ ಮಾಡಬಾರ್ದು ತಪ್ಪು ಅಂತ, ಆದರೆ ಅದೊಂಥರ ನಮಗೇನಂದರೆ ಕ್ರೇಜಿ ಟೈಪಲ್ಲಿ. ಆದರೆ ಅದನ್ನು ನೋಡಿ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಹೇಳಿದರೆ, ನಮ್ಮ ಪ್ರಾಂಶುಪಾಲರು ಆಗ ಅವರೇ ಇದ್ದರು, ಅವರು ನನ್ನ ಹತ್ರ ನಾನು ಮಾಡುವಾಗ ನೋಡಿಬಿಟ್ರು ಅವರು. ಅದು ನೆನಪು ನೋಡಿ, ಈಗ ಸಹ ನೆನಪೇ ಅದು. ಅವರು ಹೇಳಿದ್ರು, ಶ್ರೇಷ್ಠ ಕಲಾವಿದರ ಮಗ, ಅವರಿಗೆ ಯಾಕೆ ಈ ಬುದ್ಧಿ ಬಂದಿದೆ ಅಂತ ಗೊತ್ತಿಲ್ಲ, ಅವರು ಹೀಗೆ ಯಾಕೆ ಮಾಡ್ತಾರೆ ಅಂತ ಸಹ ಗೊತ್ತಿಲ್ಲ, ಆದರೆ ಇನ್ನೂ ಮಾಡಲಿಕ್ಕಿಲ್ಲ ಅಂತ ನಾನು ಯೋಚನೆ ಮಾಡ್ತಾರೆ ಹೇಳಿ ಅಲ್ಲಿಗೆ ನಿಲ್ಲಿಸಿಬಿಟ್ಟು ನಮಗೆ ಅಷ್ಟೇ ಸಾಕಾಗಿದೆ. ಈಗಲೂ ಕೂಡ ಆ ವರ್ಡ್ ನಮಗೆ ನೆನಪಿರಬೇಕಾದ್ರೆ ಏನೋ ಜೋರು ಮಾಡಿ ಹೊರಗೆ ಹೋಗಿ ಅಂತ ಹೇಳಿದರೆ ಅದು ಅಷ್ಟು ಆಗೋದಿಲ್ಲ. ಆದರೆ ಅವರು ಆಗ ಗುರುಗಳು ಆ ರೀತಿಯಲ್ಲಿ ಒಂದು ನಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಅದನ್ನೊಂದು ಹೇಳಿಬಿಡ್ತಾರೆ. ಅದು ಈಗಲೂ ಸಹ ನೆನಪಿದೆ. ಮತ್ತೆ ಅವರ ಗುರುಗಳು ಈಗ ಸಿಗ್ತಾರ? ಈಗ ಇಲ್ಲ, ಅವರು ಇಲ್ಲ, ಅವರು ಇದರಲ್ಲೇ ಸೀತಾರಾಮಾಚಾರ್ ಅಂತ ಹೇಳಿದ್ರು ಅವರು ಇಲ್ಲ. ಹಾಗೆ ಕನ್ನಡದ ಉಪನ್ಯಾಸರಾಗಿ ನಮಗೆ ಪ್ರಾಂಶುಪಾಲರಾಗಿದ್ದುಕೊಂಡು, ಆದರೆ ಅವರು ಆ ತಿದ್ದುವಂಥ ರೀತಿ ಮತ್ತು ಇದೆಲ್ಲ ಅದು ಒಂಥರ ನಮಗೆ ಮನಸ್ಸಿಗೆ ಆ ರೀತಿ ಉಳಿಯುವ ಹಾಗೆ, ಕೊನೆವರೆಗೂ ಉಳಿಯುವ ಹಾಗೆ ಅವರು ಆ ರೀತಿಯಲ್ಲಿ ಹೇಳ್ತಿದ್ರು. ಹೌದು. ಓಕೆ ಸರ್, ಆ್ಯಂಡ್ ನಿಮ್ಮ ಒಂದು ಸ್ಕೂಲ್ ಲೈಫ್ ಆಗಿರ್ಬೋದು, ಸೊ ಅಲ್ಲಿ ನಿಮಗೆ ಫೇವ್ರೆಟ್ ಟೀಚರ್ ಅಂತ ಯಾರಾದರೂ ಇದ್ರಾ? ಅದೇ ನಮಗೇನಂತ ಹೇಳಿದರೆ ಎಲ್ಲರೂ ಫೇವ್ರೇಟ್ ಟೀಚರ್ ಆಗಿಕೊಂಡು, ಮತ್ತು ಪ್ರತಿಯೊಬ್ಬರಂತೂ ಕೂಡ ನಾವು ಕಲೀಲಿಕ್ಕುಂಟು. ಮತ್ತು ಈಗ NSS ಅಂತೇಳಿತ್ತು ನಮ್ಮ ಕಾಲೇಜಲ್ಲಿರುವಾಗ, ಅದು NSS. ಆಗ ನಮಗೇನಾಗ್ತದೆ ಅಂತ ಹೇಳಿದರೆ NSS ಅಂತ ಹೇಳಿದ ಕೂಡಲೇ ಆಗ ಅದೊಂಥರ ಎಲ್ಲರೂ ಭಾಗವಹಿಸ್ಲಿಕ್ಕೆ ಆಗ್ತದೆ. ಇದೀಗ ನಾವು BCom ಅಂತೇಳಿ ಆದರೆ ಆಗ BSc ಮತ್ತು BA ಇದ್ದದ್ದು. ಹಾಗಾಗಿ NSS ಸೇರಿದ ಕೂಡ ಎಲ್ಲರೂ ಬರ್ತಾರೆ, ಹಾಗಾಗಿ ಅಲ್ಲಿಯ ಉಪನ್ಯಾಸಕರು ಬರ್ತಾರೆ. ಆನಂತರ ನಮಗೆ ವಿದ್ಯಾರ್ಥಿವಾಣಿ ಅಂತೇಳಿತ್ತು, ಆಗ ಆ ವಿದ್ಯಾರ್ಥಿವಾಣಿಯ ಎಲ್ಲ ಲೇಖನಗಳು ಅದು ಇದು ಅದೆಲ್ಲ ಬರ್ತದೆ. ಹಾಗಾಗಿ ಎಲ್ಲ ಉಪನ್ಯಾಸಕರೊಟ್ಟಿಗೆ ನಾವು ತುಂಬ ಫೇವರ್ ಆಗಿಕೊಂಡಿದ್ದುಕೊಂಡು ಎಲ್ಲರ ಒಪಿನಿಯನ್ನು ಕೆಲವೊಮ್ಮೆ ನಮಗೆ ಬೇಕಾಗ್ತದೆ ಈ ಕಾಂಪಿಟೇಷನ್ನು ಮತ್ತು ಇದರಲ್ಲಿ ಇರುವಾಗ. ಆಗ ನಾವು ಎಲ್ಲ 3 ಡಿವಿಷನ್ ನಮ್ಮಲ್ಲಿ ಆಗ ಇದ್ದದ್ದು ಮುಖ್ಯವಾಗಿ BCom, BSc ಮತ್ತು BA. ಆ ಎಲ್ಲ ಉಪನ್ಯಾಸಕರೊಟ್ಟಿಗೂ ಬಹಳ ಅನ್ಯೋನ್ಯವಾಗಿದ್ದುಕೊಂಡಿದ್ದೆವು. ಅನಂತರ ಎಲ್ಲಿವರೆಗಿತ್ತು ಹೇಳಿದರೆ 20 ನಿಮಿಷದ ವೆರೈಟಿಯಲ್ಲಿ ನಾವು ಸ್ಪೆಷಲ್ ಅಂತೇಳಿ ಒಂದು ಹೆಸರನ್ನು ಗಳಿಸಿದ್ದೆವು. ಆಮೇಲೆ ಕಾಲೇಜು ಮುಗಿದ ನಂತರ ಸಹ ಸುಮಾರು ಒಂದು ಪ್ರತಿ ವರ್ಷ ನಮ್ಮದೇ ಗೈಡೆನ್ಸ್ ಇತ್ತು, ಹೇಗೆ ವೆರೈಟಿ ಮಾಡೋದು, ಸ್ಪೀಚ್ ಹೇಗೆ ಮಾಡೋದು, ಅದನ್ನು ಕೂಡ ಮಾಡ್ತಾಯಿದ್ದೆವು. ಆಮೇಲೆ ಒಂದು 10-15 ವರ್ಷದವರೆಗೆ ಜಡ್ಜ್ ಆಗಿ ಕೂಡ ವೆರೈಟಿಗೆ ನಾನೇ ಹೋಗಿದ್ದೆ ಆಗ. ಅಂದರೆ ಅದು ನಮ್ಮದೇ ಒಂದು ಸಬ್ಜೆಕ್ಟ್ ಅಂತಾಗಿತ್ತು, ವೆರೈಟಿಯನ್ನು ಹೇಗೆ ತಗೊಂಡು ಹೋಗೋದು ಹಾಗೆ. ಅದೆಲ್ಲ ನೆನಪು ಈಗ ನಮಗೆ. ಅದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ ನಮ್ಮನ್ನು ಆ ರೀತಿಯಲ್ಲಿ ಗುರುಗಳು ತಯಾರಿಸಿದರು. ಆಮೇಲೆ ಎಲ್ಲಿ ಅವ್ರ ಹತ್ರ ಪ್ರತಿಭೆಗಳುಂಟು ಅದನ್ನು ಸೂಕ್ತವಾಗಿ ಅವರು ಅದನ್ನು ನಮ್ಮ ಹತ್ರ ಮಾಡಿಸಿದ್ದ ಕಾರಣ ನಮಗೆ ಆ ರೀತಿಯಲ್ಲಿ ಅದೇ ಒಂದು ಬೆಳವಣಿಗೆಗೆ ನಮಗೆ ಆಯಿತು. ಆನಂತರ ಮುಂದೆ ಅದು ಕೂಡ ನಮಗೆ ಆರ್ಗನೈಸ್ ಮಾಡಲಿಕ್ಕೆ, ಮುಂದೆ ಬಿಸ್ನೆಸ್ಗೆ ಬಂದಾಗ ಕೂಡ ಅದು ನಮಗೆ ಯಾರೊಟ್ಟಿಗೆ ಹೇಗೆ ತಗೊಂಡು ಹೋಗಬೇಕು ಅದೆಲ್ಲ ನಮಗೆ ಈಗಲೂ ಕೂಡ ಅದೊಂಥರ ನಮಗೆ ಖುಷಿಯನ್ನು ಕೊಡ್ತಾ ಇದೆ. ಹೌದು. ಓಕೆ ಸರ್, ನೀವು ಹೇಳಿದ್ರಿ ಕಾಲೇಜಲ್ಲೇ ಎಲ್ಲ ಇರುವಾಗ ಆ್ಯಕ್ಟಿವಿಟೀಸ್ಗೆ ತುಂಬ ಭಾಗವಹಿಸ್ತಾ ಇದ್ದೀರಿ ಅಂತ. ಸೊ ಆ್ಯಕ್ಟಿವಿಟಿಗೆ ಭಾಗವಹಿಸುವಾಗ ಕೆಲವೊಂದು ಕ್ಲಾಸಸ್ ಎಲ್ಲ ತಪ್ತದಲ್ಲ ಸರ್, ಅಟೆಂಡೆನ್ಸ್ ನಮಗೆ ಡಿಗ್ರಿ ಆದಮೇಲೆ ಅಟೆಂಡೆನ್ಸ್ ತುಂಬ ಮುಖ್ಯ ಆಗಿರ್ತದೆ. ಸೊ ಅಟೆಂಡೆನ್ಸ್ ಎಲ್ಲ ಕೊಡ್ತಾ ಇದ್ರಾ ಟೀಚರ್ಸ್ನವರು ನಿಮಗೆ? ಅಲ್ಲ, ನಮಗೆ ಅದೇ ನೀವು ಹೇಳಿದ ಪಾಯಿಂಟ್ ಅದು ತುಂಬ ಮುಖ್ಯ. ಯಾಕೆ ಹೇಳಿದರೆ ನಮ್ಮನ್ನು ಫಸ್ಟ್ BComಲ್ಲಿ ಸ್ವಲ್ಪ ಅಟೆಂಡೆನ್ಸ್ ನೋಡ್ತಿದ್ರು, ಸೆಕೆಂಡ್ BCom ಮತ್ತು ಥರ್ಡ್ BCom ನಮಗೆ ಪ್ರೈಸ್ ಎಲ್ಲ ಬಂದ ಕಾರಣ ನಾವು ಯಾವಾಗಲೂ ಆ್ಯಕ್ಟಿವಿಟೀಸ್ ಅಂದರೆ ಬೇರೆ ಯಾವುದೋ ಕಾಲೇಜಿಂದಲೇ ಹೋಗ್ತಾ ಇದ್ದಾರೆ ಹೇಳಿ ನಾವು ಕಾಲೇಜಿಗೆ ಹೋದಕ್ಕಿಂತ ಹೊರಗೆ ಕಾಂಪಿಟೇಷನಲ್ಲಿ ಹೋಗಿ ಭಾಗವಹಿಸಿದ್ದೇ ಜಾಸ್ತಿ. ಹಾಗಾಗಿ ಅಟೆಂಡೆನ್ಸ್ ಫುಲ್ ಕೊಡ್ತಾನೇ ಇದ್ದರು. ಮತ್ತು ನಮ್ಮದಲ್ಲಿ ಪ್ರೈಸ್ ಬರ್ತಾ ಇತ್ತಲ್ಲ, ಹಾಗಾಗಿ ಅವರಿಗೆ ಅದು ಪ್ರೂಫು, ಇವರು ಹೋಗಿ ತರ್ತಾ ಇದ್ದಾರೆ.
ಅಂತೇಳಿ. ಹಾಗಾಗಿ ನಮಗೆ ಅದು ಅಟೆಂಡೆನ್ಸು ಫುಲ್ಲು ಕೊಡ್ತಾ ಇದ್ರು. ಮತ್ತು ನಮ್ಗೆ ಏನಂತ ಹೇಳಿದರೆ ಹೊರಗೆ ಹೋಗೋದೇ ಒಂದು ಅಟೆಂಡೆನ್ಸ್ ಹಾಗೆ ಇತ್ತು ಓಕೆ. ಆ ಟೈಮಲ್ಲಿ. 3 ವರ್ಷ ಆ ರೀತಿಯಲ್ಲಿ ನಾವು ಕಾಲೇಜಲ್ಲಿ ಅದನ್ನು ಬೆಳೆಸಿದ್ದೇವೆ. ಆದರೆ ಹಾಗೆ ಅಂತೇಳಿ ಕಲ್ತಕ್ಕೆ ಈಗ ನಾವು ಪಾಸಾಗಿದ್ದೇವೆ ಎಲ್ಲ ಆಗಿದ್ದೇವೆ. ಆದರೆ ಅದಕ್ಕಿಂತ ಹೆಚ್ಚು ಕಲ್ತದ್ದು ನಾವು ಇಂಥ ವಿಷಯದಲ್ಲಿ ವೆರೈಟಿಗಳು, ಆಮೇಲೆ ಸ್ಪೀಚು, ಎಸ್ಸೆ, ಆಮೇಲೆ ಆ ರೀತಿಯಲ್ಲೇ ತುಂಬ ಮಾಡಿದ್ದೇವೆ. ಆನಂತರ ಲೈಬ್ರರಿಯ ಪ್ರತಿಯೊಬ್ಬರ ಇದರ ಪುಸ್ತಕಗಳು ಎಲ್ಲ ನಮ್ಮ ಲೇಖಕರು ಆ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ. ಆನಂತರ ಅದೆಲ್ಲ ನಮಗೆ ಏನೋ ಒಂದು ಮಾಡಬೇಕು ಹೇಳಿದ್ರೆ ಅದು ಇನ್ನೂ ಕೂಡ ಇದೆ ಬುಕ್ಕು. ಆಗ ಒಂದು ಸಾಧಾರಣ ಒಂದು 10,000 ಕೋಟ್ಗಳನ್ನು ಬರೆದಿಟ್ಟಿದ್ದೇವೆ. ಅಂದರೆ ಅದು ಸ್ಪೀಚಿಗೆ ಬೇಕಾಗ್ತದೆ ಏನಾದರೂ ಅದನ್ನು ನಮಗೆ ಮಾಡಲಿಕ್ಕೆ ಅಂತ ಆಗ ನಾವು ಅದೊಂದು ಬರೆದಿಡುವ ಒಂದು ಅಭ್ಯಾಸ ಇತ್ತು. ಹಾಗಾಗಿ ಅದೆಲ್ಲ ಒಂದು ನಮಗೆ ಈಗ ಈಗಲೂ ಇದೆ ಅದು. ಆ ಬುಕ್ ಇದೆ, ಅದರಲ್ಲಿ ಯಾರ್ಯಾರು ಮೇನ್ ಏನು ಹೇಳಿದ್ದಾರೆ, ಈಗ DVG ಅವರು ಏನು ಹೇಳ್ತಾರೆ, ಆನಂತರ ಅವರು ಹೇಳಿದ್ದು ಕೆಲವೊಮ್ಮೆ ನಮಗೆ ತುಂಬ ಹೌದಲ್ಲ. ಅವ್ರು ಹೇಳ್ತಾರೆ ನೀವೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕಿದ್ರೆ ತುಂಬ ಕಲಿಬೇಕು ಅಂತಿಲ್ಲ, ಎಲ್ಲದಕ್ಕೂ ವಿಷಯ ತಿಳಿಬೇಕು ಅಂತಿಲ್ಲ. 2-3 ವಿಷಯದಲ್ಲಿ ನೀವು ಅದನ್ನೇ ಪ್ರಯತ್ನ ಮಾಡ್ತಾ ಹೋದಾಗ ನೀವು ಮುಂದೆ ದೊಡ್ಡ ಸಾಧನೆ ಮಾಡಿದಾಗ್ತದೆ, ಸಮಾಜ ನಿಮ್ಮನ್ನು ಗೌರವಿಸ್ತದೆ ಅಂತೇಳಿ. ಅದಕ್ಕೆ ಅವರು ಹೇಳೋದು ಗಾಂಧೀಜಿಯ ಜೀವನವೇ ಒಂದು ನಿಮಗೆ ನಿದರ್ಶನ. ಅವರು ಸತ್ಯ ಅಹಿಂಸೆ ಎಂಬಂಥ ತತ್ವದಲ್ಲಿ ದೊಡ್ಡ ಪ್ರಸಿದ್ಧಿಯನ್ನು ಪಡೆದ್ರು. ಎಲ್ಲವೂ ಬೇಕು ಅಂತಿಲ್ಲ ಅಂತ. ಅದೆಲ್ಲ ಹೌದಲ್ಲ ಅಂತ ನಮಗೆ ಆ ರೀತಿಯಲ್ಲಿ ನಾವು ಒಳಗೆ ಇಳಿದಾಗ ಕೆಲವು ವಿಷಯಗಳು ನಮ್ಮ ಜೀವನಕ್ಕೂ ಕೂಡ ಅದು ಅನ್ವಯ ಆಗ್ತದೆ. ಹೌದು. ಆ್ಯಂಡ್ ನಿಮ್ಮ ತಾಯಿ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಒಂದು ಮಾತಿದೆ, ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ. ಸೊ ಈ ಒಂದು ವಿಷಯದಲ್ಲಿ ಅಂದರೆ ನೀವು ಹೇಳಿದ್ರೆ ಆಗ ಆ್ಯಕ್ಟಿವಿಟೀಸಲ್ಲಿ ನಾನಿದ್ದೆ, ಪ್ರಬಂಧ ಬರೀತಾ ಇದ್ದೆ, ಭಾಷಣ ಎಲ್ಲ ಮಾಡ್ತಾ ಇದ್ದೆ. ಸೊ ಅಮ್ಮನ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಅಮ್ಮ ಅದೇ ಅವರು ಏನಂತ ಹೇಳಿದ್ರೆ ಅವ್ರಿಗೆ ಪ್ರತಿಯೊಂದರಲ್ಲೂ ಖುಷಿ. ಅವರಿಗೆ ನಾವು ಏನು ಮಾಡ್ತಾ ಇದ್ರು ಕೂಡ ಇವರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅನಂತರ ಎಲ್ಲ ರೀತಿಯಲ್ಲೂ ಕೂಡ ಇವರು ಬೆಳವಣಿಗೆ ಆಗ್ತಾ ಇದ್ದಾರೆ. ಹಾಗಾಗಿ ಅಮ್ಮ ಅಂತೇಳಿದರೆ ಅಮ್ಮನಿಗೆ ನಾವು ಫಸ್ಟ್ ಹೇಳೋದೇ ಅಮ್ಮನಿಗೆ ಇವತ್ತು ಇಲ್ಲಿಗೆ ಹೋಗಿ ಪ್ರೈಸ್ ಬಂದಿದೆ ಅಥವಾ ಅದನ್ನು ಹೇಳಿದ್ರೆ ಅವರಿಗೆ ಸಹ ಖುಷಿ ಆಗ್ತದೆ. ಆಮೇಲೆ ಅವರಿಗೆ ಇನ್ನಾಗಲಿ ಅಂತೇಳಿ ಆಗ ಅವರ ಮುಖದಲ್ಲಿ ನೋಡುವಾಗ ನಮಗೆ ಹಾಗೆ ಖುಷಿ ಆಗ್ತದೆ. ಅದೇ ನಮಗೆ ಸಂತೋಷ. ಅಪ್ಪನಿಗೂ ಸಹ ಅವರು ಯಕ್ಷಗಾನದಲ್ಲಿ ಇರ್ತಿದ್ರು, ನಮಗೆ ಸಿಗದಿದ್ರು ಸಹ ಅಮ್ಮನೇ ಎಲ್ಲವನ್ನು ಗೈಡೆನ್ಸ್ ಮಾಡಿ ನಮಗೆ ಆಶೀರ್ವಾದ ಮಾಡ್ತಿದ್ರು. ಇನ್ನು ಈ ಪ್ರಬಂಧ ಎಲ್ಲ ಬರೆಯುವಾಗ ಸರ್ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಸಾಮಾನ್ಯ ಜ್ಞಾನ ಅಷ್ಟೊಂದು ಇರಲಿಕ್ಕಿಲ್ಲಲ್ಲ ಸರ್, ಯಾರು ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ರು? ಅದೇ ಒಂದು ನಮ್ಮ ಲೆಕ್ಚರ್ಸು ಕನ್ನಡ, ಈಗ ನಾವು ಕನ್ನಡ ಪ್ರಬಂಧ ಬರೀತಿದ್ರೆ ಆಗ ಲೀಲಾವತಿ ಮೇಡಮ್ ಅಂತ ಇದ್ದರು, ಅವರು ನಮಗೆ ಕನ್ನಡ ಲೆಕ್ಚರ್ ಆಗಿದ್ದರು. ಮತ್ತು ಶಂಕರ್ ನಾರಾಯಣ್ ಭಟ್ ಅಂತ ಹೇಳಿದರು, ಅವರು ಕನ್ನಡ ನಮಗೆ ಡಿವಿಷನ್ ಇದ್ದರು. ಮತ್ತು ನಾನು ಆಗ ಹೇಳಿದಾಗೆ ಸೋಂದಾ ನಾರಾಯಣ್ ಭಟ್ ನಮ್ಮ ಮನೆಯ ಇದರಲ್ಲೇ ಇದ್ದುಕೊಂಡು ಅವರು ನಮಗೆ ಗೊತ್ತಿತ್ತು, ಅವ್ರ ಹತ್ರ ತುಂಬ ವಿದ್ವತ್ತಿತ್ತು, ಸಂಸ್ಕೃತ ಲೆಕ್ಚರ್ ಆಗಿದ್ದ ಕಾರಣ ಅವ್ರ ಹತ್ರ ಸಹ ನಾವು ಅದನ್ನು ಪ್ರತಿಯೊಂದು ಯಾವುದಾದ್ರು ಬಂದ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ. ಅನಂತರ ಅವ್ರ ಹತ್ರ ಒಂದು ಮಾತಾಡೋದೇ ಒಂದು ಥರ ಖುಷಿ. ಈಗ ವಿದ್ವಾಂಸರ ಹತ್ರ ಮಾತಾಡುವಾಗ ಅವರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಮಾತಾಡ್ತಾರೆ, ಅದನ್ನಾಗ ನಾವು ಗಮನಿಸ್ತೇವೆ ಅಷ್ಟೇ. ಆಗ ನಾವು ಸಣ್ಣವರಲ್ಲ, ಆದರೂ ಅದನ್ನು ಗಮನಿಸ್ತೇವೆ, ಇವರು ಈ ರೀತಿಯಲ್ಲಿ ಮಾತಾಡ್ತಾರೆ. ಅನಂತರ ಮತ್ತು ನಮಗೆ ಆ ಪುಸ್ತಕಗಳು ಎಲ್ಲಿ ಸಿಗ್ತದೆ ಮತ್ತು ಯಾವುದೆಲ್ಲ ಓದ್ಬೋದು ರೆಫರೆನ್ಸು, ಅಂದರೆ ಈಗಿನ ಹಾಗೆ ಗೂಗಲ್ ಇಲ್ಲ ಆಗ ನಾವೇ ಗುರುಗಳೇ ಮುಖ್ಯ. ಈಗ ಸಹ ಇದ್ದರೆ ಸಹ ಗೂಗಲಲ್ಲಿ ಎಂಥ ಹುಡುಕಿರು ಸಿಗ್ತದೆ ಅಂತೇಳಿ ಆದರೆ ಸಹ ಆಗ ನಮಗೆ ಅವರು ಎಲ್ಲಿ ಪುಸ್ತಕ ಸಿಗ್ತದೆ, ಅಲ್ಲಿ ಏನು ವಿಷಯಗಳು ಸಿಗ್ತದೆ, ಅದನ್ನೆಲ್ಲ ಆಗ ಅವ್ರ ಹತ್ರವೇ ನಾವು ಕೇಳ್ತಾ ಇದ್ದೇವೆ. ಓಕೆ ಸರ್. ಆ್ಯಂಡ್ ನೀವು ಯಕ್ಷಗಾನ ಕಲಾವಿದರಂತ ಹೇಳಿದ್ರಿ, ಸೊ ಅದಕ್ಕೂ ಒಂದು ಗುರುಗಳಂತ ಇರ್ತಾರಲ್ಲ ಸರ್, ಸೊ ನಿಮ್ಮ ಮತ್ತು ಗುರುಗಳ ಒಂದು ಬಾಂಧವ್ಯ ಹೇಗಿತ್ತು ಯಕ್ಷಗಾನ ಕಲಿಯುವಾಗ ಎಲ್ಲ? ಅದೇ ಯಕ್ಷಗಾನ ನಮಗೆ ಕಲಿಬೇಕು ಅಂತೇಳಿ ಇತ್ತು. ಅಂದರೆ ಆಗ ನಮ್ಮ ಅಗರಿ ಶ್ರೀನಿವಾಸ ಭಾಗವತರು ದೊಡ್ಡ ಭಾಗವತರಾಗಿ ಒಂದು 36 ಪ್ರಸಂಗ ಬರೆದಿದ್ದಾರೆ. ದೇವಿ ಮಾತ್ಮೆ ಅಂತ ಹೇಳುವಂತಹ ಪ್ರಸಂಗ ಈಗ ಒಂದು ದೊಡ್ಡ ಗಿನ್ನಿಸ್ ರೆಕಾರ್ಡ್ ಆಗಿ ಅದು ಅಂದರೆ ಅಷ್ಟು ಪ್ರಯೋಗಗಳಾಗಿದೆ. ಆದರೆ ನಮ್ಮಲ್ಲಿ ಆಗ ನೀವು ಹೇಳಿದಾಗೆ ನಾನು ಕಾಲೇಜ್ ಜೀವನದಲ್ಲಿರ್ಬೋದು ಅಥವಾ ನಾನು ಕುಪ್ಪೆಪದವು ಶಾಲೆಯಲ್ಲಿ ಕಲಿಯುವಾಗ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೇಳಿದರೆ ಅಲ್ಲಿನ ಒಂದು ಯುವಕ ಮಂಡಲ, ಆಗದ್ದು ದುರ್ಗಾ ಯಕ್ಷಗಾನ ಮಂಡಳಿ ಅವರದ್ದು, ಅವರಿಗೆ ಏನಾಯ್ತು ಹೇಳಿದರೆ ಭಾಗವತಿಗೆ ಆಗಬೇಕಿತ್ತಲ್ಲ, ಅವರು ಸಹ ಹಾಗೆ ನಮ್ಮನ್ನೆಲ್ಲ ಹಾಗೆ ಮಾಡೋದು. ಯಾಕಂದರೆ ಪದ್ಯ ಹಾಡಲಿಕ್ಕೆ ಯಾರಾದರೂ ಬೇಕು, ಮತ್ತು ನಾವೇ ಹಾಡಿದರೆ ಅದಕ್ಕೊಂದು ವ್ಯಾಲ್ಯೂ ಅಂತೇಳಿ ಗೊತ್ತಿಲ್ಲ. ಅವ್ರು ಏನು ಮಾಡಿದರು ಹೇಳಿದರೆ ನೀವು ಯಕ್ಷಗಾನ ಕಲಿಬೇಕು ಅಂತ ಹೇಳಿ ನನ್ನನ್ನು ಒಂದು ತುಂಬ ಪ್ರಾಯದವ್ರ ಹತ್ರ ಒಬ್ಬರ ಹತ್ರ ಹೋಗಿ ಅವರಿಗೆ
ನಮಸ್ಕಾರ ಹಾಕ್ಲಿಕ್ಕೆ ಅಡ್ಡ ಹಾಕಿ ಗುರುಗಳಿಗೆ ಹಾಕಬೇಕು ಹೇಳಿ ನಾನು ಅಡ್ಡ ಬಿದ್ದೆ. ಆಗ ಅವ್ರು ಕೇಳಿದ್ರು ನೀವು ಯಾರು ಅಂತ. ಆಗ ನಾವು ಹೇಳಿದೆವು ಅಗರಿ ಶ್ರೀನಿವಾಸ ಭಾಗವತರ ಮಗ, ಮೊಮ್ಮಗ ರಘುರಾಮ್ ಭಾಗವತರ ಮಗ. ಆಗ ಅವರು ನಮಗೆ ನಮಸ್ಕಾರ ಹಾಕಿ ನಿಮಗೆ ಕಲಿಸುವಷ್ಟು ನಮ್ಮ ಹತ್ರ ಇಲ್ಲ, ಯಾಕಂದರೆ ನಿಮ್ಮ ಇದರಲ್ಲೇ ಉಂಟು ಅಂತ ಹೇಳುವಾಗ ನಾವೇ ಒಂಥರ ಇದು ಈ ರೀತಿಯ ರೋಮಾಂಚನ ಆಯಿತು. ಅನಂತರ ನಮಗೆ ಏನಂತ ಹೇಳಿದರೆ ಅಷ್ಟು ದೊಡ್ಡ ಇದನ್ನು ಹೇಳಬೇಕಿದ್ರೆ ನಾವು ಅದನ್ನಲ್ಲಿ ಹಾಡಬೇಕು ಅಂತ ಹೇಳಿದರೆ ನಮಗೆ ಅಷ್ಟು ಗೊತ್ತಿರಬೇಕಾಗ್ತದೆ. ಯಾಕಂದರೆ ತಪ್ಪಿದರೆ ಆಗ ಇಲ್ಲದ್ರೆ ಮಾಮೂಲಾದ್ರೆ ನಾವು ಈಗ ಸಹ ಹಾಡ್ಬೋದು. ಈಗ ಎಲ್ಲಿವರೆಗೆ ಹೇಳಿದರೆ ನಮಗೆ ಭಜನೆ ಹಾಡಲಿಕ್ಕೂ ಹೆದರಿಕೆ ಆಗ್ತದೆ. ಯಾಕೆ ಹೇಳಿದರೆ ಅದು ಎಲ್ಲಿಯಾರು ತಪ್ತದೆ, ಆ ರೀತಿಯಲ್ಲಿ ಇಲ್ಲದಿದ್ದರೆ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಗಿಲ್ಟಿ ಫೀಲಿಂಗ್ ಅಷ್ಟೇ. ಹಾಗಾಗಿ ಯಕ್ಷಗಾನದಲ್ಲಿ ನಮಗೆ ತುಂಬ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಏನಂತ ಹೇಳಿದ್ರೆ ನಮ್ಮಿಂದ ಆಗಲಿಲ್ಲ, ಆದರೆ ನಾವು ಯಕ್ಷಗಾನದಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಅಗರಿ ಮತ್ತು ಅಜ್ಜನ ಹೆಸರಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಎಸ್. ಇನ್ನು ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಎಲ್ಲ ಮಕ್ಕಳಿಗೆಲ್ಲ ಹೊಡಿತಾ ಇದ್ರು ಶಿಕ್ಷಕರು, ಆದರೆ ಈಗಿನ ಕಾಲದಲ್ಲಿ ಅದು ಬ್ಯಾನ್ ಆಗಿದೆ, ಹೊಡಿಲಿಕ್ಕಿಲ್ಲ ಅಂತ ಎಲ್ಲ ಕೆಲವೊಂದು ವಿಷಯಗಳನ್ನ ನಾವು ಕೇಳ್ಪಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ನಾನು ಅದೇ ಆಗಲೇ ಹೇಳಿದಾಗೆ ಅಣ್ಣೆ ಮಾಸ್ಟ್ರು ಅಂತೇಳಿ ಅದೇ 7ನೇ ಕ್ಲಾಸ್ನವರೆಗೆ ನಮಗಿದ್ರು. ಅವ್ರದ್ದು ಆಗ ಬೆತ್ತದ ಮಾಸ್ಟರ್ ಅಂತಲೇ ಹೆಸರು ಅವರು. ಹಾಗೆ ನಮಗೆ ಅವರು ನಮಗೆಲ್ಲ ಹೊಡಿತು ಇದ್ದರು. ಅನಂತರ ಆ ಬಗ್ಗೆ ಗೌರವ ಇತ್ತು ಮತ್ತು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಹೌದು. ಆದರೆ ಈಗ ನೀವು ಹೇಳಿದಾಗೆ ಈಗಿನ ಸಿಸ್ಟಮಲ್ಲಿ ಮಕ್ಕಳಿಗೆ ಮಾಸ್ಟೇ ಹೆದರು ಅಂತ ಕಾಲ ಬಂದಿದೆ ಈಗ. ಯಾಕೆ ಹೇಳಿದರೆ ಏನಾರು ಇವ ಕಂಪ್ಲೇಂಟ್ ಮಾಡ್ತಾನೆ ಅಥವಾ ನಮಗೆ ಹೊಡೆದಿದ್ದಾರೆ ಅಥವಾ ಆ ರೀತಿಯ ಒಂದು ಇದರಲ್ಲಿ. ಆದರೆ ಆಗನ ವಿದ್ಯಾಭ್ಯಾಸ ಅದು ಸರಿಯಾಗಿ ನೆನಪಲ್ಲಿ ಉಳಿತಿತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂದರೆ ಈಗ ನಮಗೆ ನೋಡಿ ಅಂಥ ಘಟನೆಗಳು 35-40 ವರ್ಷದ ಹಿಂದೆದ್ದು ಘಟನೆಗಳನ್ನು ನಾವು ಹೇಳಬೇಕಿದ್ರೆ ಆಗ ನಮ್ಮ ಮಾಸ್ಟ್ರು ಆ ರೀತಿಯಲ್ಲಿ ಬೆತ್ತ ಅಥವಾ ಆ ರೀತಿಯ ಒಂದು ವಾತಾವರಣ ಇತ್ತು. ಈಗ ಹಾಗಿಲ್ಲ, ಏನಿದ್ರು ಕಂಪ್ಯೂಟ್ರಲ್ಲಿ ಉಂಟು, ಗೂಗಲಲ್ಲಿ ಉಂಟು, ಅಥವಾ ಆ ರೀತಿಯಲ್ಲಿ ಅದು ಅಲ್ಲೇ ಉಂಟು. ಅನಂತರ ಬೇಕಾದಾಗ ಯೂಸ್ ಮಾಡ್ಬೋದು ಅಂತ ಹೇಳಿಕೊಂಡು ಇರ್ಬೋದು ಅಂತೇಳಿ ನನಗೆ ಕಾಣ್ತಾ ಉಂಟು. ಮೊದಲಿನ ಕ್ರಮವೇ ತುಂಬ ಅದಕ್ಕೆ ಮಹತ್ವ. ಅನಂತರ ಆ ರೀತಿಯ ಒಂದು ಹೆದರಿಕೆಯಿಂದ ಅದು ನಾವು ಕಲಿತಾ ಇದ್ದಾಗಲೇ ಅದು ಸರಿಯಾಗಿ ಮುಟ್ಟುತ್ತಿತ್ತು ಮತ್ತು ಜೀವನಕ್ಕೊಂದು ಸಂಸ್ಕಾರ ಸಿಗ್ತಿತ್ತು ಅಂತ ನನಗೆ ಅನಿಸ್ತಾ ಉಂಟು. ಎಸ್ ಸರ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನಿಮಗೆ ಗುರುಗಳು ಸಿಕ್ಕಿದ್ದಾರೆ ಸರ್, ನಿಮಗೆ ಕಲಿಸಿದಂತಹ ಗುರುಗಳು? ಅದೇ ನಮಗೆ ನಾವು ಪ್ರತಿ ಅವ್ರ ಹತ್ರ ಮೀಟ್ ಆಗ್ತೇವೆ. ಅಣ್ಣೆ ಮಾಸ್ಟರ್, ಅದೇ ನಾನು ಹೇಳಿದೆ ಮೊನ್ನೆ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ. ಆನಂತರ ನಮ್ಮ ಈಗ 9th 10th ಇದು ಕಡಿಯಾಳಿಯಲ್ಲಿದ್ದ ಕಾರಣ ನನಗೆ ಹೆಚ್ಚು ಟಚ್ ಇಲ್ಲ. ಆದರೆ ವಿವೇಕಾನಂದ ಕಾಲೇಜಿನ 8th ಎಲ್ಲ ಲೆಕ್ಚರ್ಸು ನಮ್ಮ ಕಸ್ಟಮರು ಹೌದು ಅವರು ಎಲ್ಲವರು, ಮತ್ತು ಗೋವಿಂದಾಸ್ ಕಾಲೇಜಿನ ಎಲ್ಲ ಲೆಕ್ಚರ್ಸು. ಆಗ ನಮಗೆ ನಮ್ಮ ಸ್ಟೂಡೆಂಟು ನೋಡಿ, ಅಲ್ಲಿ ಇನ್ನೊಂದು ಪಾಯಿಂಟು ಏನು ಹೇಳಿದರೆ ಅವ್ರು ನಮ್ಮ ಸ್ಟೂಡೆಂಟು. ಹಾಗಾಗಿ ಅವನೊಟ್ಟಿಗೆ ನಾವು ವ್ಯಾಪಾರ ಮಾಡುವ, ಬಿಸ್ನೆಸ್ ಮಾಡುವ ಎಲ್ಲ ಲೆಕ್ಚರ್ಸು ನನಗೆ ಅವರಿಗೆ ಒಂದು ಹೆಮ್ಮೆ. ಮತ್ತು ನಮ್ಮ ಉದಾಹರಣೆಗಳನ್ನು ಅಲ್ಲಿನ ಮಕ್ಕಳಿಗೆ ಕೊಡ್ತಿದ್ರು, ಹೇಗೆ ಒಂದು ಬಿಸ್ನೆಸ್ ಮಾಡ್ಬೋದು, ಅನಂತರ ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಲಿಕ್ಕೆ ನೋಡಿ ಅವ್ರು ಮಾಡಿದ್ದಾರೆ ಅಂತ ಹೇಳಿಕೊಂಡು ನಮಗೆ ಅದನ್ನು ನಮ್ಮ ಲೆಕ್ಚರ್ಸ್ ಕೊಡೋ ನಮ್ಗೆ ಅದೊಂದು ಪ್ರೌಡ್ ಫೀಲಿಂಗ್ ಆಗ್ತಾಯಿದೆ. ಆಮೇಲೆ ಅವರೆಲ್ಲರಿಗೂ ಮನೆ ಐಟಮ್ ಎಲ್ಲ ನಮ್ಮದೇ ಇರುವಂಥದ್ದು, ನಮ್ಮ ಲೆಕ್ಚರ್ಸ್ ಇದೆಲ್ಲ ಗೋವಿಂದಾಸ್ ಕಾಲೇಜಿನ ಈಗೆಲ್ಲ ರಿಟೈರ್ಡ್ ಆಗಿದ್ದಾರೆ. ಅದು ಅವರ ಮನೆಯಲ್ಲಿ ಆಗದಿಂದ ಸುಮಾರು 25-30 ವರ್ಷದಿಂದ ನಮ್ಮ ಐಟಮೇ ಇದೆ. ಓಕೆ ಸರ್. ತಾವು ಒಬ್ಬರು ಹಳೆ ವಿದ್ಯಾರ್ಥಿಯಾಗಿ ತಮ್ಮ ಶಾಲಾ ಕಾಲೇಜ್ಗಳಿಗೆ ಹೋಗಿದ್ದೀರಾ ಸರ್ ನೀವು? ಹೌದು, ಶಾಲಾ ಕಾಲೇಜಿಗೆ ಹಳೆ ವಿದ್ಯಾರ್ಥಿಗಳ ಇದರಲ್ಲಿ ಸಂಘದಲ್ಲಿ ಅನಂತರ ಪ್ರತಿಯೊಂದರಲ್ಲೂ ನಾವು ಭಾಗವಹಿಸ್ತೇನೆ ಇದ್ದೇವೆ. ಮತ್ತು ಆ್ಯಕ್ಟಿವಿಟೀಸು ಈಗ ನಾವು ಅದು ಹೇಳಿದ ಹಾಗೆ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅದು ನಾವು ಬೆಳೀತಾನೆ ಇದ್ದೇವೆ. ಯಾಕೆಂತ ಹೇಳಿದರೆ ಅದು ನಮಗೆ ಅದು ನಮಗೆ ಫ್ಯೂಚರ್ ಕೊಟ್ಟಿದೆ ಗುರುಗಳಿಂದ, ಇದರಿಂದ. ಹಾಗಾಗಿ ನಾವು ಕೂಡ ಅದರಲ್ಲಿ ಇದ್ದುಕೊಂಡು ಅದು ಇನ್ನೊಬ್ಬರಿಗೆ ಅದು ಮುಂದುವರಿಲಿ ಅಂತೇಳಿ ಹಾಗೆ ಅದು ಮುಂದುವರಿತಾ ಇದೆ. ಸರ್, ತಮ್ಮ ಜೀವನದಲ್ಲಿ ತಾವು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ಗುರುಗಳ ಆಶೀರ್ವಾದದೊಂದಿಗೆ. ಸೊ ನಿಮ್ಮನ್ನು ನೋಡುವಾಗ ಗುರುಗಳು ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ಅವ್ರು ಅಂದ್ಕೊಂಡಿದ್ರೆ ಚಿಕ್ಕ ವಯಸ್ಸಲ್ಲಿ ಈ ಒಂದು ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅನ್ನುವಂಥದ್ದು? ಅಲ್ಲ, ಅದು ಏನಂತ ಹೇಳಿದರೆ ನಮಗೂ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಗುರುಗಳು ಚಂದ ಮಾಡಿ ನಮಗೆ ಹೇಳಿಕೊಡ್ತಾರೆ, ಅನಂತರ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅದು ನಮ್ಮ ಕೈಯಲ್ಲಿದೆ. ಹೌದು. ಹಾಗಾಗಿ ನಮಗೇನಂತ ಹೇಳಿದರೆ ಆ ಗುರುಗಳ ಬಗ್ಗೆ ವಿಶೇಷವಾದಂಥ ಒಂದು ಭಕ್ತಿ ಇರಬೇಕು. ಅಂದರೆ ಅದು ಖಾಲಿ ಬಾಯಲ್ಲಿ ಹೇಳಿದರೆ ಪ್ರಯೋಜನ ಇಲ್ಲ. ಅದು ನಮ್ಮ ಆಚರಣೆಯಲ್ಲಿ ಅವರು ಬರುವಾಗ, ಆಮೇಲೆ ಅವರಿಗೆ ಒಂದು ಮತ್ತೆ ಅವರಿಗೇನು ಇರುವುದಿಲ್ಲ, ಅವರಿಗೇನಂತ ಹೇಳಿದರೆ ಒಂದು ಗೌರವ ಕೊಡೋದು, ಅದೇ ನಮ್ಮ ಸಂಸ್ಕಾರ. ಅದನ್ನು ನಾವು ಮಾಡ್ತಾ ಹೋದಾಗ ಅವರಿಗೂ ಕೂಡ ಗೊತ್ತಾಗ್ತದೆ, ಇವರು ಗುರುಗಳಿಗೆ ಒಳ್ಳೆಯ
ನಮಗೆ ಒಳ್ಳೆ ಮರ್ಯಾದೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಹೇಳಿ ಕೊಡುವಂಥದ್ದಲ್ಲ, ಅದು ಅದನ್ನು ತೋರಿಕೆಗೋಸ್ಕರ ಕೊಡೋದು ಅಥವಾ ಹಾಗಲ್ಲ. ಅದು ನಮ್ಮ ಭಾವನೆಯಲ್ಲೇ ಬಂದಾಗ ಅವರಿಗೆ ಗೊತ್ತಾಗ್ತದೆ. ಆ ಟಚ್ ನಮಗೆ ಎಲ್ಲ ಲೆಕ್ಚರ್ ಒಟ್ಟಿಗೆ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಎಸ್ ಸರ್. ಆ್ಯಂಡ್ ಕೊನೆಯದಾಗಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಗುರುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಗುರುಗಳು ಏನಂತ ಹೇಳಿದರೆ ಅವರ ಆಶೀರ್ವಾದ ನಮಗಂತೂ ಬೇಕೇ ಬೇಕು. ಆಮೇಲೆ ಗುರುಗಳು ಎಲ್ಲರೂ ಕೂಡ ಒಬ್ಬ ನನ್ನಿಂದ ನನಗೆ ಅವರಿಗೆ ಗುರುಗಳಾಗಿ ಸರಕಾರದ ಅವರಿಗೆ ಸ್ಯಾಲ್ರಿ ಬರ್ತದೆ, ಎಲ್ಲ ಬರ್ತದೆ. ಆದರೆ ಅವರಿಗೆ ಆ ಭಾವನೆ ಇಲ್ಲ. ಅವ್ರೇನು ಮಾಡ್ತಾರೆ, ನನ್ನ ಕೆಲಸ ಅಂತ ಹೇಳಿಯೇ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅನಂತರ ಅವರಿಗೆ ಏನು ಬೇಕು, ಜೀವನಕ್ಕೆ ಏನು ಬೇಕು, ಯಾರು ಯಾವುದರಲ್ಲಿ ಹುಷಾರಿದ್ದಾರೆ, ಯಾವುದರಲ್ಲಿ ಅವರು ಬೆಳಿಬೋದು, ಇದನ್ನೆಲ್ಲ ಹುಡುಕ್ತಾ ಅವರು ಇದ್ದಾರೆ. ನಾವು ಕೂಡ ಅವರನ್ನು ಅದೇ ರೀತಿಯಲ್ಲಿ ತಗೊಳ್ಬೇಕು. ಯಾಕಂದರೆ ಅವರು ಪ್ರತಿ ಸಲವೂ ಬರುವುದಿಲ್ಲ. ಒಮ್ಮೆ ನಮಗೆ ಗೈಡೆನ್ಸ್ ಕೊಟ್ಟ ನಂತರ ನಾವು ಗುರುಗಳನ್ನು ಮತ್ತೆ ನಾವೇ ಹೋಗಿಕೊಂಡು ಅವ್ರ ಹತ್ರ ಕೇಳ್ತಾ ಹೋದಾಗ ನಮ್ಮ ರೂಟು ಸರಿಯಾಗಿ ನಮಗೆ ಸಿಗ್ತದೆ. ಹಾಗಾಗಿ ಅವರು ಒಮ್ಮೆ ಚಾಯ್ಸ್ ಮಾಡ್ತಾರೆ, ಇವನ ಹತ್ರ ಯಾವುದು ಮಾಡಿಸ್ಬೋದು, ಇವ್ರ ಹತ್ರ ಯಾವುದು ಕೆಪಾಸಿಟಿ ಇದೆ, ಮತ್ತು ಯಾವಲ್ಲಿ ಬೆಳಿಬೋದು ಅಂತೇಳಿ. ನಾವು ಅವ್ರ ಹತ್ರ ಅದನ್ನು ಮುಂದುವರಿಸಿಕೊಂಡು ನಮಗೆ ಯಾವುದು ಬೇಕು ಅಂತ ತಗೊಂಡು ಹೋದಾಗ ಆಮೇಲೆ ನಾವು ಅದರಲ್ಲಿ ಸಾಧನೆಯನ್ನು ಮಾಡಿಕೊಂಡು ನಾವು ಇವರ ಸ್ಟೂಡೆಂಟ್ ಅಂತ ಹೇಳ್ತಾ ಹೋದಾಗ ಅವರಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ. ಅದೇ ಅವರಿಗೆ ಕೊಡುವ ದೊಡ್ಡ ಗೌರವ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಪರಿಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ, ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡ್ರಿ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ನಮ್ಮ ಕಾರ್ಯಕ್ರಮ ಇನ್ನೊಂದು ಅತಿಥಿಯ ಜೊತೆ ಮಾತುಕತೆಯ ಮೂಲಕ ನಡೆಯುತ್ತೆ. ಅದಕ್ಕೂ ಮುಂಚೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಮಗದೊಮ್ಮೆ ಗುರುವಂದನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಆ್ಯಂಡ್ ಇದೀಗ ಶಿಕ್ಷಕರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾತುಕತೆಯನ್ನಾಡಲು ನಮ್ಮ ಜೊತೆ ಶ್ರೀನಿವಾಸ್ ಕುಲಾಯಿ ಸರ್ ಇದ್ದಾರೆ. ಸೊ ಅವರನ್ನು ಪ್ರೀತಿಯಿಂದ ಇದೀಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಆತ್ಮೀಯವಾದಂತಹ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಂದು ಉತ್ತಮವಾದ ಅವಕಾಶ. ಅರ್ಧ ಶತಮಾನವನ್ನು ಈ ಜೀವನದಲ್ಲಿ ಕಳೆದಿರುವಂತಹ ನಮ್ಮಂಥವರಿಗೆ ಅರ್ಧ ಶತಮಾನದ ಹಿಂದೆ ಏನಾಗಿತ್ತು, ಹೇಗಿದ್ದೀರಿ ಎಂಬುದನ್ನು ಒಂದು ಸ್ಮೃತಿ ಪಟಲದಲ್ಲಿ ನೆನಪಿಸಿಕೊಳ್ಳುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಪ್ರಾರಂಭದಲ್ಲಿ ನಿಮ್ಮನ್ನು ನಾವು ಹೆಚ್ಚಾಗಿ ನಾವು ಅಭಿನಂದಿಸುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಇದೀಗ 2024ನೇ ಇಸವಿ. ನಮ್ಮ ಬಾಲ್ಯ ದಿನಗಳು ನೋಡಬೇಕು ಅಂತೇಳಿ ಆದರೆ 1976ನೇ ಇಸವಿಗೆ ನಾವು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನೀವು ಕಲ್ಪನೆಗೂ ಮೀರಿದಂತಹ ಬದಲಾವಣೆಗಳು ಈ ಪ್ರಪಂಚದಲ್ಲಿ, ಈ ಆಸುಪಾಸಿನಲ್ಲಿ ಆಗಿದೆ. ಅದು ಜನಸಂಖ್ಯೆ ಇರಬಹುದು, ಜನರ ಒಡನಾಟ ಇರಬಹುದು, ಜನರ ಸಂಪರ್ಕ ಮಾಡುವಂಥ ಮಾಧ್ಯಮಗಳಿರ್ಬೋದು, ಸಾಧನಗಳಿರ್ಬೋದು, ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಅಥವಾ ನಮ್ಮೊಳಗಿರುವಂತಹ ಆಹಾರ ಪದ್ಧತಿಯೂ ಇರ್ಬೋದು. ಇದು ಅತ್ಯಂತವಾದಂತಹ ಗಮನಾರ್ಹವಾದಂಥ ವಿಷಯ. ಈ ಬದಲಾವಣೆಯ ಘಟ್ಟದಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ಹೊಂದಿಕೊಂಡು ಜೀವನವನ್ನು ಸಾಗಿಸ್ತಿದ್ದೇವೆ ಅಂತ ಹೇಳಿದ್ರೆ ಅದುವೇ ನಮಗೊಂದು ಸಾಧನೆ. ಹೌದು ಸರ್, ಖಂಡಿತವಾಗಿಯೂ ನೀವು ಹೇಳಿದಂಥ ಮಾತು 100ಕ್ಕೆ 100 ಸತ್ಯ. ಆ್ಯಂಡ್ ನಿಮ್ಮ ಬಾಲ್ಯಾವಸ್ಥೆ ಅಂದರೆ ನೀವು ಕಲಿತಂತಹ ಶಾಲೆಯ ಬಗ್ಗೆ ಅಲ್ಲಿಂದ ನಾವು ಮಾತುಕತೆಯನ್ನು ಶುರು ಮಾಡುವ. ನೀವು ಆಗಲೇ ಹೇಳಿದಾಗೆ ಹಿಂದಿನ ದಿವಸಕ್ಕೆ ನಾವು ಹೋಗಬೇಕಾಗುತ್ತೆ ತಮ್ಮ ಈ ಒಂದು ಜೀವನದಲ್ಲಿ. ಸೊ ಹೇಳಿ ಸರ್, ನೀವು ಕಲಿತಂತಹ ಶಾಲೆ ಎಲ್ಲಿ ಕಲಿತ್ರಿ? ಶಿಕ್ಷಣವನ್ನು ಯಾರು ನೀಡುತ್ತಾರೋ ಅವರಿಗೆ ನಾವು ಶಿಕ್ಷಕರು ಅಂತ ಗೌರವಿಸುವುದು. ಶಿಕ್ಷಣದಲ್ಲಿ ನಾವು ನಮ್ಮ ಈ ಸನಾತನ ಧರ್ಮದಿಂದ ಕಲಿತು ಬಂದಂಥದ್ದು ಮುಖ್ಯವಾದಂಥ 2 ವಿಧಾನಗಳು. ಒಂದು, ಶಿಕ್ಷಣದ ಮೂಲಕ ನಮಗೆ ಮೋಕ್ಷವನ್ನು ತೋರಿಸುವವನು ಗುರು ಅಂತೇಳಿ. ಹಾಗೆ ಈಗ ಇತ್ತಿನ ಕಾಲಘಟ್ಟಕ್ಕೆ ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ಹೊಟ್ಟೆಪಾಡಿಗಾಗಿಯೂ ಶಿಕ್ಷಣ ಬೇಕಾಗ್ತದೆ. ಶಿಕ್ಷಕರು ಈಗಿನ ಕಾಲದಲ್ಲಿ ಹೊಟ್ಟೆಪಾಡಿಗಾಗಿಯೂ ದುಡಿಯುತ್ತಾರೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಉದಾಹರಣೆಗೆ ನಮ್ಮ ಅಜ್ಜ, ತಾಯಿಯ ತಂದೆ ದಿವಂಗತ ಎಚ್ ಸುಬ್ಬಣ್ಣಯ್ಯ ಅಂತೇಳಿ ಅವರು ನಿವೃತ್ತ ಗುರುಗಳಾಗಿದ್ದರು. ಅವರು ನಮಗೆ ನಮ್ಮ ಬಾಲ್ಯದಲ್ಲಿ ಹೇಳುವಂಥದ್ದು, ನನಗೆ ವರ್ಷಕ್ಕೊಮ್ಮೆ ಸಂಬಳ ಬಂದರೆ ಹೆಚ್ಚು ಅಂತೇಳಿ. ಆ ಕಾಲದಲ್ಲಿ ಅಂದರೆ ಅವರು ಸಂಬಳ ಎಂಬ ಒಂದು ವಿಚಾರಕ್ಕಾಗಿ ದುಡಿತಿರಲಿಲ್ಲ. ತನ್ನ ಊರಿನಲ್ಲಿರುವಂತಹ ಯಾವ ಕುಟುಂಬದ ಮಕ್ಕಳಿದ್ದರೆ ಆ ಮಕ್ಕಳನ್ನು ಶಾಲೆಗೆ ಕರೆಸಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸಬೇಕು ಎಂಬ ಒಂದು. ಅದೇ ರೀತಿಯಲ್ಲಿ ತುಂಬ ಜನ ಇದ್ದಾರೆ. ಅವರ ಆ ಸಂದರ್ಭದಲ್ಲಿದ್ದಂತಹ ಶಾಲೆಯ
ಮುಖ್ಯೋಪಾಧ್ಯಾಯರಾಗಿರುವಂಥ ದಿವಂಗತ ಎಂ ಆನಂದರಾವ್ ಅವರ ಸುಪುತ್ರ ನನ್ನ ಸೀನಿಯರ್ ಆಗಿದ್ದರು, ಈಗ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದಾರೆ. ಹಾಗೂ ಅಂಥ ಹಲವಾರು ಜನ ಇದ್ದಾರೆ. ದಿವಂಗತ ಶಿನಪ್ಪಯ್ಯ ಆಂಬಿನ್ ಅಂತೇಳಿ, ಹಾಗೂ ದಿವಂಗತ ಪಾಸ್ಕಲ್ ಡಿಸೋಜ ಅಂತೇಳಿ. ಇದು ನಮ್ಮ ಊರಿನ ಶಾಲೆಯ 4 ಆಧಾರ ಸ್ತಂಭ ಅಂತೇಳಿ ತಪ್ಪಲಾಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನಾವು ಕಲಿತ ಸಂದರ್ಭದಲ್ಲಿ ಶಾಲೆಯ ಹೆಸರು ಯಾವುದು ಸರ್? ನಮ್ಮ ಶಾಲೆಯ ಹೆಸರು ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ. ಅಲ್ಲಿ ತಾವು ವಿದ್ಯಾಭ್ಯಾಸವನ್ನು ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಬಾಲ್ಯ ದಿನಗಳಲ್ಲಿ ನಾವು ಶ್ರಮಜೀವಿ ಆಗಿದ್ದೆವು. ಅಂದರೆ ಈಗಿನ ಕಾಲದಲ್ಲೂ ಕೂಡ ಶ್ರಮಜೀವಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಬಡತನವು ಒಂದು ಕಾರಣವಾಗಿ ಕೆಲವರಿಗೆ ವಿದ್ಯಾಭ್ಯಾಸದ ಒಂದು ಅವಕಾಶ ತಪ್ಪಿ ಹೋಗಬಹುದು. ಆದರೆ ನನ್ನ ಬಾಲ್ಯದಲ್ಲೂ ಕೂಡ ಬಡತನ ಇತ್ತು, ಇಲ್ಲ ಅಂತಲ್ಲ. ಯಾಕಂದರೆ ನಾನು ಪ್ರಾರಂಭಿಕದ ಪ್ರಥಮ ವರ್ಷದ ಅಂದರೆ 1ನೇ ಕ್ಲಾಸಿನಲ್ಲಿ ಕಲಿತ ಸಂದರ್ಭದಲ್ಲಿ ನನ್ನ ತಂದೆಯವರ ಮರಣ ಆಗಿತ್ತು. ತಾಯಿಯವರು ಬರೀ ಒಂದು ಬೀಡಿ ಕಟ್ಟಿಕೊಂಡು ಒಂದು ಉದ್ಯಮವನ್ನು ಅಥವಾ ಉದ್ಯೋಗ ಮಾಡಿಕೊಂಡು ನಮ್ಮನ್ನು ಸಾಕಿ ಬೆಳೆಸಿದವರು. ನನಗೊಬ್ಬಳು ತಂಗಿ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಕೆಲವು ಸಾಂಸಾರಿಕ ತೊಂದರೆಗಳಿಂದಾಗಿ ನಾವು ಇದ್ದಂಥ ಊರು ಕಾಟಿಪಳ್ಳ ಅಂತೇಳಿ, ಅಲ್ಲಿ ಇರುವಂಥ ಶಾಲೆಯಲ್ಲಿ ನಾನು ಸೇರಿಕೊಂಡಿದ್ದೆ. ಅಲ್ಲಿ ಬಿಟ್ಟು ನಾನು ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ನನ್ನನ್ನು ಉದ್ಧರಿಸಿದವರು ನಮ್ಮ ತಾಯಿಯ ತಂದೆ ದಿವಂಗತ ಎಚ್ ಸುಬ್ಬಣ್ಣಯ್ಯ. ಅವರು ತಾವು ನಾವು ಉದ್ಯೋಗ ಮಾಡುತ್ತಿರುವಂಥ ಶಾಲೆಯಲ್ಲಿ ನನಗೆ ಸಹ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅದು ನಾನು ಎಲ್ಲ ಮಕ್ಕಳ ಮಧ್ಯದಲ್ಲಿ ಒಬ್ಬಂಟಿಗನಾಗಿದ್ದೆ ಅಂತ ಹೇಳ್ಬೋದು. ಅಂದರೆ ಬಾಲ್ಯದಲ್ಲೂ ಕೂಡ ಬೇರೆ ಶಾಲೆಯಿಂದ ಇಲ್ಲಿಗೆ ಬಂದವನು ಒಬ್ಬನೇ. ಅಲ್ಲಿ ಆಲ್ರೆಡಿ ಅಂದರೆ ಈ ಮೊದಲೇ ಬೇರೆ ಮಕ್ಕಳೆಲ್ಲ ಒಂದು ಸಂಘಜೀವಿಯಾಗಿ ಅಥವಾ ಒಮ್ಮತದಿಂದ ಕೂಡಿಕೊಂಡು ಕಲಿತಾ ಇದ್ದರು. ನಾನು ಅಲ್ಲಿಗೊಬ್ಬ ಹೊಸ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ಆ ಸಂದರ್ಭದಲ್ಲಿ ನನಗೆ ಈಗಲೂ ಇದ್ದಾರೆ ಆ ಟೀಚರು, ಶ್ರೀಮತಿ ಜಯಲಕ್ಷ್ಮಿ ಅಂತೇಳಿ. ಅವರು ಕುಳಲಿದ್ದರು, ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಸುಪುತ್ರನೊಂದಿಗೆ. ಅವರ ಸುಪುತ್ರ ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಅವರು ನನಗೆ ಹುರುಪನ್ನು ನೀಡಿ, ಧೈರ್ಯವನ್ನು ನೀಡಿ, ಏನು ಆಗುವುದಿಲ್ಲ, ನೀನು ಬಾ, ನಿನಗೆ ಬೇಕಾದಂಥ ಅಕ್ಷರಾಭ್ಯಾಸವು ನಾನು ಮಾಡಿಸ್ತೇನೆ ಅಂತ ಹೇಳಿ ಧೈರ್ಯ ಕೊಟ್ಟದ್ದು. ಒಂದು ಕಡೆಯಿಂದ ಮನೆಯಲ್ಲಿರುವಂಥ ತೊಂದರೆಗಳು, ತಾಯಿಯ ಒಂದು ಒತ್ತಾಸೆ, ತಾಯಿ ನನಗೆ ನೀನು ಕಲಿಬೇಕು ಅಂತ ಹೇಳಿದ ಕಾರಣ ಅವರಿಗೆ ಒತ್ತಾಸೆಯಾಗಿ ನಿಂತವರು ತಾಯಿಯ ತಂದೆ. ಹಾಗೆ ಈಗಲೂ ನಾನು ಆ ಕುಳಾಯಿಯ ಊರನ್ನು ಹೆಸರನ್ನು ಸೇರಿಸ್ಕೊಂಡಿದ್ದೇನೆ. ಆದರೆ ಈಗ ನಮ್ಮ ಉದ್ಯೋಗದ ವಿಷಯದಲ್ಲಿ ಬೇರೆ ಊರಿಗೆಲ್ಲ ಹೋದಾಗ ಕೆಲವರು ತಿಳ್ಕೊಳ್ತಾ ಇರೋದು ಕುಳಾಯಿ ಎಂಬ ಸರ್ನೇಮ ಅಂತೇಳಿ. ನಾನು ಹೇಳಿದೆ ಸರ್ನೇಮ್ ಅಲ್ಲ, ಅದು ನಾನು ಕಲಿತಂಥ ಶಾಲೆ ಮತ್ತು ಬೆಳೆದಂಥ ಊರಿನ ಹೆಸರು ಅಂತೇಳಿ. ಹಾಗೆ ಕೆಲವು ನಮಗೆ ನಮ್ಮ ಆಫೀಸ್ ವಿಷಯದಲ್ಲಿ ಮೀಟಿಂಗ್ನಲ್ಲಿ ಕರೆಯುವಾಗ ನನಗೆ ಕುಳಾಯಿ ಸರ್ ಅಂತಲೇ ಕರೀತಾರೆ ಕೆಲವರು, ನಮ್ಮ ಜೂನಿಯರ್ಸ್. ಅಲ್ಲಿ ಶ್ರೀನಿವಾಸ್ ಅಂತ ಹೇಳೋದನ್ನು ಬಿಟ್ಟು ಆ ಕುಳಾಯಿ ಸರ್ ಅಂತೇಳಿ. ಆವಾಗ ನಿಮಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ನನ್ನನ್ನು ಬೆಳೆಸಿದ ಆ ಊರು. ಈಗಲೂ ಅವರಲ್ಲಿದ್ದೇನೆ. ಹಾಗೆ ನಮ್ಮ ತಾಯಿಯವರ ಒತ್ತಾಸೆ, ತಾಯಿಯ ತಂದೆಯವರ ಒತ್ತಾಸೆಯಿಂದ ಆ ಶಾಲೆಯಲ್ಲಿ ನಾನು 2ನೇ ಕ್ಲಾಸಿನ ವಿದ್ಯಾರ್ಥಿಯಾಗಿ ಬೆಳೆದೆ. 7ನೇ ತರಗತಿವರೆಗೆ ಆ ಶಾಲೆಯಲ್ಲಿ ಅವಕಾಶ ಇತ್ತು ನನಗೆ. ಆಗ 7ನೇ ಕ್ಲಾಸಿನವರೆಗೆ ಅದು ಕನ್ನಡ ಮಾಧ್ಯಮ. ಆಗ ನನಗೆ ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲೀಷಿಗೆ ನಮಗೆ ಅಧ್ಯಾಪಕರಾಗಿ ದೊರೆತವರು ನಮ್ಮ ಗುರುಗಳಾದಂತಹ ದಿವಂಗತ ವಿಠಲ ಭಂಡಾರಿ ಕುಳಾಯಿ ಅಂತೇಳಿ. ಅವರು ಇಂಗ್ಲೀಷ್ನಲ್ಲಿ ನಮಗೆ ABC ಎಲ್ಲವನ್ನು ಕಲಿಸಿ ಗ್ರಾಮರನ್ನು ಹೇಳಿಕೊಡುವವರು. ಈಗಿನ ಹಾಗೆ ನಮಗೆ ಬೇಕಾದಂಥ ಅವರು ನಮ್ಮ ಆತ್ಮೀಯರು ಇನ್ನೊಬ್ಬರು ಹೇಳಿದ ಹಾಗೆ ಅದರಲ್ಲಿ ಗೂಗಲ್ ವ್ಯವಸ್ಥೆ ಇರಲಿಲ್ಲ, ಅಥವಾ ಪುಸ್ತಕದ ವ್ಯವಸ್ಥೆ ನಮಗೆ ಸಿಗ್ತಿರಲಿಲ್ಲ. ಶಾಲೆಯಲ್ಲಿರುವಂಥ ಲೈಬ್ರರಿ ಇರ್ಬೋದು, ಅಥವಾ ಅವರ ಸಂಗ್ರಹ ಮಾಡಿದ ಕೆಲವು ಏನು ಕೋಷ್ಟಗಳಿವೆ ಅದನ್ನು ಕೊಟ್ಟು ನನಗೆ ಕಲಿಸ್ತಿದ್ರು. ಆಮೇಲೆ ಅವರ ಒತ್ತಾಸೆ ಏನು ಅಂತ ಹೇಳಿದರೆ, ನೀನು ಮುಂದಿನ ಹಂತದಲ್ಲಿ ಅಂದರೆ ಪ್ರೌಢಶಾಲೆಗೆ ಸೇರುವಾಗ ಅಲ್ಲಿ ನೀನು ಇಂಗ್ಲೀಷ್ ಮೀಡಿಯಮಿಗೆ ಸೇರು ಅಂತೇಳಿ. ನಾನು ಅವರಿಗೆ ಹೇಳಿದೆ, ಸರ್ ನನಗೆ ಗೊತ್ತಿರುವಂಥದ್ದು ಆಯಾ ಬಿಟ್ಟು ಇದು ಇಷ್ಟು ಬರಲಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಯಾರು ಇಂಗ್ಲೀಷ್ ಮೀಡಿಯಮಿಗೆ ಹೋದವರು ಕೂಡ ಇಲ್ಲ. ಆಮೇಲೆ ನನ್ನ ತರಗತಿಯಲ್ಲಿ 7ನೇ ಕ್ಲಾಸಲ್ಲಿ ಇದ್ದವರು ಕೂಡ ಯಾರು ಕೂಡ ಇಂಗ್ಲೀಷ್ ಮೀಡಿಯಮಿಗೆ ಬರಲಿಕ್ಕೆ ಒಂದು ಉತ್ಸಾಹ ತೋರುವುದಿಲ್ಲ. ಇವರು ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ಇವರು ಹಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಗೆ ಬಂದು ಹೇಳಿ ನನ್ನ ಅಜ್ಜನ ಮೂಲಕ ಒತ್ತಡವನ್ನು ಹಾಕಿ, ಏನೂ ಆಗುವುದಿಲ್ಲ, ನೀನು ಪ್ರತಿದಿನ ಸಾಯಂಕಾಲ ನಿನಗೆ ಸಿಗುವಂಥ ಸಮಯದಲ್ಲಿ ಮನೆ ಅಕ್ಕಪಕ್ಕವಿತ್ತು, ನನ್ನ ಮನೆಗೆ ಬಾ, ನಾನು ನಿನಗೆ ಹೇಳಿಕೊಡ್ತೇನೆ ಅಂತೇಳಿ. ಹಾಗೆ ಅವರ ಒತ್ತಾಸೆಯಿಂದ 7ನೇ ತರಗತಿಯಿಂದ ಒಬ್ಬಂಟಿಗನಾಗಿ ನಮ್ಮ ಪಕ್ಕದ ಊರಿನ ವಿದ್ಯಾದಾಯಿನಿ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇರಿಕೊಂಡೆ. ಆಗಲೂ ನನಗೊಂದು ಭಯಗ್ರಸ್ತವಾದಂಥ ವಾತಾವರಣ. ಯಾಕಂತೇಳಿದ್ರೆ ಅಲ್ಲಿಗೆ ಹೆಚ್ಚಾಗಿ ಬರುವಂಥವರು ಇಂಗ್ಲೀಷ್ ಮೀಡಿಯಂನಲ್ಲಿ 7ನೇ ಕ್ಲಾಸ್ ಪಾಸ್ ಆದಂಥ ವಿದ್ಯಾರ್ಥಿನಿಯರು. ಆದರೆ ಒಂದು ನನ್ನ ಅವಕಾಶ ಅಥವಾ ನನ್ನ ಅದೃಷ್ಟ ಏನಂತೇಳಿದ್ರೆ, ಯಾವುದೇ ತರಗತಿ ಹೋದರೂ ಕೂಡ ನನ್ನ ಆಕಾರ ಚಿಕ್ಕದಿತ್ತು ಆವಾಗ ಸ್ವಲ್ಪ. ಆಮೇಲೆ ನಾನು ನಡೆಯುವಂಥ ನುಡಿಯ ಇರ್ಬೋದು ಅಥವಾ ನಡತೆ ಇರ್ಬೋದು, ಅದರಿಂದ ನನಗೆ ಪ್ರಥಮ ಬೆಂಚಿನಲ್ಲಿ ಸ್ಥಾನವನ್ನು ಕೊಡ್ತಾಯಿದ್ರು ಎಲ್ಲ ಟೀಚರ್ನವರು. ಅದಕ್ಕೆ ನನಗೆ ನನ್ನ ಸ್ನೇಹಿತರು ಕೂಡ ತಮಾಷೆ ಮಾಡೋದುಂಟು, ಇವಾಗ ಪ್ರಥಮ ಬೆಂಚಿನ ವಿದ್ಯಾರ್ಥಿ ಅಂತೇಳಿ.
ಅಂದರೆ ಒಂದು ರೀತಿಯ ಇದು ಏನು ಗಾಂಧಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ. ಸೊ ಇವನು ಸ್ವಲ್ಪ ಸಭ್ಯ ಅಂತ ಹೇಳ್ಬಿಟ್ಟು ಹಾಗೆ ಕೆಲವರನ್ನ ಬಿಟ್ಟಿಗೆ ಒಡನಾಡೋದು ಕೂಡ ಸ್ವಲ್ಪ ಕಡಿಮೆ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಇವರು ಜಾಸ್ತಿ ಟೀಚರ್ನವರಿಗೆ ಹತ್ತಿರವಾಗಿರ್ತಾರೆ, ಏನು ವಿಷಯವಾಗಿ ಹೇಳಬಹುದು ಎಂಬ ಒಂದು ಆ ರೀತಿ ಕೂಡ ಇತ್ತು. ಹಾಗೆ ಕೆಲವರು ನಮ್ಮೊಟ್ಟಿಗೆ ಸ್ನೇಹ ಬೆಳೆಸಲಿಕ್ಕೆ ಸಹ ಆಗ್ತಿರ್ಲಿಲ್ಲ. ಆದರೆ ಈಗ ಅದೇ ನನ್ನ ಸ್ನೇಹಿತರು ಹೇಳ್ತಾರೆ, ನೀನು ಹೇಗೆ ಬದಲಾಗಿದ್ದಿ, ಆಗ ಅಷ್ಟು ಸೈಲೆಂಟ್ ಆಗಿದ್ದಂತಹ ಒಂದು ಹುಡುಗ ಈಗ ನೀನು ಇಷ್ಟೆಲ್ಲ ಮಾತನಾಡ್ತಿ, ಅಥವಾ ಒಂದು ಕಮಾಂಡಿಂಗ್ ಪೊಸಿಷನಲ್ಲಿ ಒಂದು ಸಂಸ್ಥೆಯನ್ನು ಮುನ್ನಡೆಸೋದಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದಾಗಲಿ ನಿನಗೆ ಹೇಗೆ ಧೈರ್ಯ ಬಂತು ಹೇಳಿದೆ. ನಾನು ಇದಕ್ಕೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ನಮ್ಮ ಗುರುಗಳ ಆಶೀರ್ವಾದ ಅಂತೇಳಿ. ಆಮೇಲೆ ಬಾಲ್ಯದಲ್ಲಿ ನನಗೆ ದೊರೆತಂಥ ಇನ್ನೂ ಹಲವು ಗುರುಗಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶ್ರೀಯುತ ಗೋಪಾಲಕೃಷ್ಣರಾವ್ ಅಂತೇಳಿ, ಅವರು ಈಗಲೂ ಇದ್ದಾರೆ, ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ಅವರು ಅತ್ಯಂತವಾಗಿ ನಮಗೆ ಆತ್ಮೀಯವಾಗಿ 4ನೇ ತರಗತಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಆನಂತರ 5, 6, 7ನೇ ತರಗತಿಯಲ್ಲಿ ಆಗುವಾಗ ನಮಗೆ ಅಲ್ಲಿ ಶ್ರೀಮತಿ ಜಯಂತಿ ಹೊಳ್ಳ ಅಂತೇಳಿ ಒಬ್ಬರು ಟೀಚರ್ ಸಿಕ್ಕಿದ್ರು, ನಮ್ಮ ಅದೃಷ್ಟ. ಹಾಗೂ ನನಗೆ ಶ್ರೀಯುತ ಕೆ ಶ್ರೀಧರ್ ಭಟ್ ಅಂತೇಳಿ ಅವರು ನಮಗೆ ಗಣಿತವನ್ನು ಕೂಡ ಕಳಿಸ್ತಿದ್ರು, ವಿಜ್ಞಾನ ಗಣಿತವನ್ನು ಕೂಡ. ಪ್ರಸ್ತುತ ಶ್ರೀಯುತ ಕೆ ಶ್ರೀಧರ್ ಭಟ್ ಅವರು ಅವರ ಅಧ್ಯಾಪಕ ವೃತ್ತಿಯನ್ನು ಬಿಟ್ಟು ಕ್ಯಾಟ್ರಿಂಗನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ನಾನು ಇಲ್ಲಿ ಕಲಿತಾದ ಮೇಲೆ ಕೂಡ ನನಗೆ ಕೂಡ ಕರೆದು ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅಂದರೆ ಅನ್ನದಾತರ ಕೂಡ ಆಗಿದ್ದಾರೆ. ಅಂದರೆ ಕಲಿತ ಕೂಡಲೇ ನಮಗೆ ಬೇಕಾದಂಥ ಉದ್ಯೋಗ ಸಿಗದ ಸಂದರ್ಭದಲ್ಲಿ ಈಗ ನಾವೆಲ್ಲ ನಮ್ಮ ಸ್ನೇಹಿತರು ಮಾಡುವಂಥದ್ದೇ ಕ್ಯಾಟ್ರಿಂಗ್ನಲ್ಲಿ ಹೋಗಿ ಭಾಗವಹಿಸಿ ಸರ್ವಿಸ್ ಮಾಡೋದು. ಆಗ ಅವರು ನೀನು ನನ್ನ ಒಳ್ಳೆಯ ಸ್ಟೂಡೆಂಟು ಬಾ ಅಂತ ಹೇಳಿಬಿಟ್ಟು ಕರೆದು ಅವರು ನನಗೆ ಅದನ್ನು ಮಾಹಿತಿ ಕೊಟ್ಟು ಕೆಲಸವನ್ನು ಹೇಳಿಕೊಟ್ಟು ಅಲ್ಲಿ ಕೂಡ ನನಗೆ ಒಂದು ಗಳಿಕೆಯ ದಾರಿಯನ್ನು ಕೂಡ ತೋರಿಸಿಕೊಟ್ಟು ನನಗೆ ಅವರು ವಿದ್ಯಾದಾತರು ಹೌದು, ಅನ್ನದಾತರು ಹೌದು. ಅದೇ ರೀತಿಯಲ್ಲಿ ಶ್ರೀಮತಿ ಜಯಂತಿ ಹೊಳ್ಳ ಅವರಿಗೆ ಏನಂತ ಹೇಳಿದ್ರೆ ನನ್ನಲ್ಲೊಂದು ಆತ್ಮೀಯತೆ ಏನಂತ ಹೇಳಿದ್ರೆ ನನ್ನ ಬರವಣಿಗೆ, ಹ್ಯಾಂಡ್ ರೈಟಿಂಗ್ನಲ್ಲಿ. ಹಾಗೆ ಪ್ರತಿ ವರ್ಷ ಕೂಡ ನಾನೇನಾದರೂ ಬರೆದ ನೋಟ್ಸ್ಗಳಿದ್ದರೆ ಅವರು ಆ ವರ್ಷದ ಅವಧಿ ಮುಗ್ದ ಕೂಡಲೇ ಅದನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಅಂದರೆ ಈಗಲೂ ಅವರು ನಿವೃತ್ತರಾಗಿದ್ದಾರೆ. ಅವರು ವೃತ್ತಿಯಲ್ಲಿರೋ ಸಂದರ್ಭದಲ್ಲಿ ಕೆಲವು ಮಕ್ಕಳಿಗೆ ಅದನ್ನು ತೋರಿಸ್ತಾ ಇದ್ರು. ಸೊ ಈ ರೀತಿಯಾಗಿ ಒಂದು ನಮ್ಮ ಸ್ಟೂಡೆಂಟ್ ಈ ರೀತಿ ಬರಿತಾ ಇದ್ರು, ನೀವು ಅದನ್ನು ಅಳವಡಿಸಿಕೊಂಡ್ರೆ ಉತ್ತಮ ಅಂತ ಹೇಳ್ಕೊಂಡು ಆ ರೀತಿಯಾಗಿ. ಅದೇ ರೀತಿಯಲ್ಲಿ ಶಾಲೆಯಲ್ಲಿ ನಡೆಯುವಂತಹ ಪಾಠ್ಯೇತರ ಚಟುವಟಿಕೆಗಳು, ಅಂದರೆ ನಮಗೆ ಈ ಹೆಚ್ಚಾಗಿ ಸ್ಪೋರ್ಟ್ಸ್ನಲ್ಲಿ ಅವಕಾಶಗಳು ಇರಲಿಲ್ಲ, ಅಂದರೆ ನಮ್ಮ ಆಸಕ್ತಿ ಕಡಿಮೆ ಇರ್ಬೋದು, ಗೊತ್ತಿಲ್ಲ. ಆದರೆ ನಮಗೇನಾಯಿತು ಅಂತ ಹೇಳಿದರೆ ಅಲ್ಲಿ ಬೇರೆ ಪಾಠ್ಯದಲ್ಲಿ ಭಾಷಣ ಇರ್ಬೋದು, ಅಥವಾ ಪ್ರಬಂಧ ಇರ್ಬೋದು, ಅಥವಾ ಒಂದು ಗುಂಪು ಕಾಂಪಿಟೇಷನ್ ಸ್ಪರ್ಧೆಗಳಿದ್ದಾಗ ಆ ಸಂದರ್ಭದಲ್ಲಿ ಟೀಚರ್ನವರು ನಮಗೆ ಒಂದು ನಾಯಕತ್ವವನ್ನು ಕೊಟ್ಟು ನೀವು ಅದನ್ನು ನಡೆಸಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಪಬ್ಲಿಕ್ನಲ್ಲಿರುವಂಥ ಒಂದು ಏನು ಭಯ ಇದೆ ಅದನ್ನು ಹೋಗಲಾಡಿಸಿದರು. ಅದರಿಂದಾಗಿ ನಮಗೆ ಈಗಿನ ದಿನಗಳಲ್ಲಿ ಸಾಮಾಜಿಕವಾಗಿ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಯಾವುದನ್ನು ಎದುರಿಸಬಹುದು ಅಂತೇಳಿ ಅನಿಸ್ತದೆ. ಆದರೆ ಈಗಿನ ಕಾಲದಲ್ಲಿ ನಾವು ಮಾತನಾಡುವಾಗ ಈ ದೃಶ್ಯ ಮಾಧ್ಯಮದವರೊಂದಿಗೆ ತುಂಬ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಅಪ್ಪಿತಪ್ಪಿ ನಮ್ಮ ಇದು ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತಾರಲ್ಲ, ಏನೋ ಶಬ್ದಗಳು ತಪ್ಪಿದರೆ ಅದು ಈಗ ನೀವು ಅಭಿಮತ ಟಿ ವಿಯಿಂದ ನಮ್ಮನ್ನು ಈ ವಿಷಯಗಳನ್ನು ಸಂಗ್ರಹಿಸ್ತಾ ಇದ್ದೀರಿ. ಈ ಅಭಿಮತ ಟಿ ವಿಗೆ ಲಕ್ಷಾಂತರ ಮಂದಿ ಯಾರು ವೀಕ್ಷಕರಿದ್ದಾರೆ. ಆ ಲಕ್ಷಾಂತರ ಮಂದಿ ಎಲ್ಲಿದ್ದಾರೆ ಗೊತ್ತಿರೋದಿಲ್ಲ. ಹಾಗೆ ನಾವು ಮಾತಾಡಿದ ವಿಷಯ ಇನ್ನೊಂದು ಕಡೆಗೆ ಹೋಗಿ ಅದು ಕೆಲವು ಸರ್ತಿ ಕೆಲವರಿಗೆ ಅದು ಅಪ್ರಬುದ್ಧವಾಗಿ ಇರಬಹುದು, ಅಥವಾ ಅವರಿಗೆ ಸಮ್ಮತಿ ಇಲ್ಲದಿರಬಹುದು. ಆದರೆ ನಾವು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತಮವಾದಂಥ ಒಂದು ಮಾತುಗಾರಿಕೆಯನ್ನು ನಾವು ಈಗ ಹೊಂದಿರಬೇಕಾದ್ರೆ ಅದು ನಮಗೆ ಬಾಲ್ಯದಲ್ಲಿ ಕೊಟ್ಟಂಥ ಗುರುಗಳ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ. ಅದರಲ್ಲೂ ಮುಖ್ಯವಾಗಿ ನನ್ನ ಅಜ್ಜ ಅಂತ ಹೇಳಿದ್ರು, ನನ್ನ ತಾಯಿಯ ತಂದೆಯವರು, ಅವರು ಭಜನೆಯಲ್ಲಿ ನಿಪುಣರು. ಹಾಗೆ ಶಾಲೆಯಲ್ಲಿ ವಾರ ವಾರ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಡುವುದು, ಹಾಗೆ ನಮಗೆ ಸಹ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು, ಹೇಳುವಂಥದ್ದು, ಹೀಗೆ ಧಾರ್ಮಿಕ ಶ್ರದ್ಧೆಯನ್ನು ನಮ್ಮಲ್ಲಿ ಜಾಸ್ತಿ ಮೂಡಿಸಿದವರು. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಧಾರ್ಮಿಕ ಶ್ರದ್ಧೆಯನ್ನು ಅಳವಡಿಸಿಕೊಂಡು ಧಾರ್ಮಿಕ ಚಿಂತನೆಯನ್ನು ಕೂಡ ನಮ್ಮಿಂದ ಆದಷ್ಟು ಗೊತ್ತಿದ್ದಷ್ಟು, ಯಾಕೆಂದರೆ ಯಾವುದು ಕಾಲಕ್ಕೂ ನಾವು ಬಲ್ಲವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಗೊತ್ತಿದೆ ಅಂತ ಹೇಳಬಹುದು, ಆದರೆ ಒಬ್ಬ ಶಿಕ್ಷಕ ಹೇಳಿಕೊಟ್ಟದನ್ನು ನನಗೆ ಸಂಪೂರ್ಣವಾಗಿ ಅರಿತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಯಾರು ಕೂಡ ಈ ಜೀವನದಲ್ಲಿ ಇರುವವರು, ಈ ಪ್ರಪಂಚದಲ್ಲಿರುವವರು ನನಗೆ ಯಾರು ಗುರುಗಳು ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಇರಬೇಕು ಅಂತೇಳಿ ಆದರೂ ಕೂಡ ಅವರಿಗೆ ಒಬ್ಬರು ಗುರು ಇರಲೇಬೇಕು. ಯಾಕಂದರೆ ನಾವು ತಿಳಿದುಕೊಂಡದ್ದು ಇವಾಗ ಬಾಲ್ಯದಿಂದ ಬರುವಂಥ ಒಂದು ಭಾಷೆ ಅಂತ ಹೇಳಿದ್ರೆ ಒಂದು ನಗು ಮತ್ತು ಒಂದು ಅಳು ಮಾತ್ರ. ಹುಟ್ಟಿದಾಗ ಮಗು ಅಳುತ್ತದೆ, ಅದು ಸಂತೋಷಪಟ್ಟಾಗ ನಗ್ತದೆ. ಆದರೆ ಆ ಭಾಷೆಯನ್ನು ಅರಿಬೇಕು ಅಂತ ಹೇಳಿದ್ರೆ ತಾಯಿಗೂ ಸಹ ಕಷ್ಟ ಆಗ್ತದೆ. ಹೇಳ್ತಾರೆ ಮಗು ಕೂಗಿದಾಗ ತಾಯಿ ಬರ್ತಾರೆ ಅಂತೇಳಿ, ಆದರೆ ಆ ಮಗು ಯಾಕೆ ಕೂಗ್ತದೆ ಅಂತ ಗೊತ್ತಿಲ್ಲ. ಆದರೆ ಆ ಮಗು ಮುಂದಕ್ಕೆ ಬೆಳೀತಾ ಹಾಗೆ ನಾವು ತಿಳ್ಕೊಂಡದ್ದೇನು ಅಂತ ಹೇಳಿದ್ರೆ ಅದು ಕೂಡ ಒಂದು ಚಾಲೆಂಜ್ ಮಾಡಿಕೊಂಡು ನಾನು ಭಾಷೆಯನ್ನು ಕಲಿತೇನೆ ಅಂತೇಳ್ಬಿಟ್ಟು. ಹಾಗಿರುವಾಗ ನಮ್ಮ ಭಾರತ ದೇಶದಲ್ಲಿ ಇರುವಂಥ ರಾಜ್ಯಗಳು ಹಲವು, ಭಾಷೆಗಳು ಹಲವು,
ಪ್ರಪಂಚ ತಗೊಂಡ್ರೆ ಇನ್ನೂ ಹಲವು ದೇಶಗಳಿವೆ, ಭಾಷೆಗಳಿವೆ. ಯಾವ ಭಾಷೆಯ ವರ್ತುಲದಲ್ಲಿ ಆ ಮಗು ಬೆಳೀತದೋ ಆಗ ಆ ಭಾಷೆಯನ್ನು ಅದು ಅಳವಡಿಸಿಕೊಳ್ತದೆ. ಹಾಗೆ ನಾವು ಈಗ ಏನು ಭಾಷೆಗೆ ಕಿತ್ತಾಡ್ತೇವೆ ಅದು ನಿಜವಾಗಿ ಏನು ಅರ್ಥವಿಲ್ಲದ್ದು. ಯಾಕಂದರೆ ಯಾರು ಕೂಡ ಹುಟ್ಟಿನಿಂದ ಬರುವುದಿಲ್ಲ, ಅದನ್ನು ಅಳವಡಿಸಿಕೊಂಡಾಗ ಬರ್ತದೆ ಅಷ್ಟೇ. ಈಗ ಕರ್ನಾಟಕದಲ್ಲಿ ಹುಟ್ಟಿದ್ದು ಕನ್ನಡದ ಮನೆತನವಿದ್ದರೆ ಕನ್ನಡ ಕಲಿತದೆ, ಅದೇ ತಮಿಳುನಾಡಲ್ಲಿದ್ದರೆ ತಮಿಳು ಕಲ್ತಿರ್ಬೋದು. ಅದ ಕಾರಣ ಅದು ಹುಟ್ಟಿನಿಂದ ಅಳವಡಿಸಿಕೊಂಡು ಬಂದದ್ದು. ಆದ ಕಾರಣ ನಾವು ಈಗ ಪ್ರಯತ್ನ ಪಟ್ಟರೆ ಯಾವ ಭಾಷೆಯನ್ನು ಕೂಡ ಕಲಿಬೋದು. ನನಗೆ ಮುಖ್ಯವಾಗಿ ಇಂಗ್ಲೀಷ್ ಮಾತುಗಾರಿಕೆಯಲ್ಲಿ ಸ್ವಲ್ಪ ಹಿಡಿತ ಬರಬೇಕಾದ್ರೆ ನನ್ನ ಗುರುಗಳಾದಂಥ ವಿಠಲ ಭಂಡಾರಿಯವರ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ನನ್ನ ಸಂದರ್ಭದಲ್ಲಿ ಹೆಮ್ಮೆ ಎನಿಸ್ತದೆ. ಓಕೆ ಸರ್, ಆ್ಯಂಡ್ ನೀವು ಸ್ಕೂಲೆಲ್ಲ ಇರುವಾಗ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಾಗಿತ್ತು? ಮುಖ್ಯವಾಗಿ ನನಗೆ ಕನ್ನಡ ಭಾಷೆ, ಆಮೇಲೆ ವಿಜ್ಞಾನ ಮತ್ತು ಗಣಿತ. ಅದರಲ್ಲೂ ಮುಖ್ಯವಾಗಿ ಗಣಿತದಲ್ಲಿ ವಿಶೇಷವಾದಂಥ ಆಸಕ್ತಿ. ಆ ಟೀಚರ್ ಹೇಗಿದ್ರು ಕಲಿಸುವವರು? ಟೀಚರ್ನವರು ನಮಗೆ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡ್ತಿದ್ರು, ಮಾರ್ಗದರ್ಶನ ಕೊಡ್ತಾಯಿದ್ರು. ಆಮೇಲೆ ಅವರು ಲೆಕ್ಕಗಳನ್ನು ಕೂಡ ಕೆಲವು ಸರ್ತಿ ತುಂಬ ಕಷ್ಟದ ರೀತಿಯಲ್ಲಿ ಕೂಡ ಕೊಡ್ತಾ ಇದ್ದರು. ಆ ಸಂದರ್ಭದಲ್ಲಿ ನನಗೆ ಅರ್ಥ ಆಗದಾಗ ಅವರಲ್ಲಿ ಕೇಳಿದಾಗ ಕೂಡ ಅವರು ಯಾವುದೇ ಒಂದು ನಿರ್ವಂಚನೆಯಿಂದ ನಮಗೆ ಅದನ್ನು ಹೇಳಿಕೊಡ್ತಾ ಇದ್ರು. ಓಕೆ, ಸ್ಕೂಲೆಲ್ಲ ಪನಿಷ್ಮೆಂಟ್ ಎಲ್ಲ ಸಿಕ್ಕಿದ ಸರ್ ಯಾವುದಾದ್ರೂ? ಪ್ರಥಮ ಬೆಂಚಿನ ವಿದ್ಯಾರ್ಥಿ ಆದ ಕಾರಣ ಪನಿಷ್ಮೆಂಟ್ ಸ್ವಲ್ಪ ಕಡಿಮೆ. ಆದರೆ ಜೀವನದಲ್ಲಿ ಸ್ವಲ್ಪ ಪನಿಷ್ಮೆಂಟ್ ಅಂತಲ್ಲ, ಅನುಭವ ಆಗಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಒಂದು ಆರ್ಥಿಕ ದೃಷ್ಟಿಯಿಂದ ನಮಗೇನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಶಾಲೆ ಬಿಟ್ಟು ಬಂದ ನಂತರ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಏನಾದರೂ ಆರ್ಥಿಕ ಸಂಗ್ರಹ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಜೀವನಕ್ಕಾಗಿ. ತಾಯಿ ನಾನು ಈಗಾಗಲೇ ಹೇಳಿದಾಗೆ ಬೀಡಿ ಕಟ್ತಾಯಿದ್ರು. ಆಮೇಲೆ ನಮ್ಮ ಅಜ್ಜ ಕೃಷಿಕರಾಗಿದ್ದರು. ಮತ್ತು ನಮ್ಮ ತಾಯಿಯ ತಾಯಿ ಪದ್ಮಾವತಿ ಅಮ್ಮ ಅಂತ ಹೇಳ್ಬಿಟ್ಟು ಅವರು ಗೃಹಿಣಿಯಾಗಿದ್ದರು. ಹಾಗೆ ಮತ್ತು ನಮ್ಮ ತಾಯಿಯ ತಂಗಿ ತಮ್ಮ ಇವರೆಲ್ಲ ಇದ್ದರು. ಒಟ್ಟು ಕೂಡು ಸಂಸಾರದಲ್ಲಿ ಬೆಳೆದವನು. ಆ ಸಂದರ್ಭದಲ್ಲಿ ಇರುವಂಥ ಕೃಷಿಯಲ್ಲಿ ಗದ್ದೆಗೆ ಹೋಗಿ ಕೆಲಸ ಮಾಡುವಂಥದ್ದು, ಅಥವಾ ಏನಾದರೂ ಹೂವಿದ್ದರೆ ಹೂವನ್ನು ಕೊಯ್ದು ಅದನ್ನು ಯಾರಿಗಾರು ಕೊಟ್ಟಲ್ಲಿ ಏನಾದರೂ ಆರ್ಥಿಕವಾಗಿ ಏನಾದರೂ ಸಿಗ್ಬೋದು ಅಂತೇಳಿ. ಅಥವಾ ನಮಗೆ ಈಗಿನ ಕಾಲದಲ್ಲಿ ನೋಡ್ಲಿಕ್ಕೆ ಸಿಗೋದು ಕಷ್ಟ. ಯಾಕಂದರೆ ನಮ್ಮ ಸಿಟಿ ಲೈಫಲ್ಲಿ ಇರುವಾಗ ಹಳ್ಳಿಗೆ ಹೋದರೆ ಸಿಗ್ಬೋದು. ಗೇರು ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಅಥವಾ ಈ ರೀತಿಯಾಗಿ ತೆಂಗಿನ ಮರ, ಹುಣಸೆ ಮರ, ಇದರಲ್ಲೆಲ್ಲ ಸಿಗುವಂಥದ್ದು ಏನು ಹುಣಸೆ ಹಣ್ಣಿದೆ, ತೆಂಗಿನಕಾಯಿ ಇದೆ, ಅಥವಾ ನಾನು ಹೇಳಿದಾಗೆ ಗೇರು ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು. ಅದನ್ನೆಲ್ಲ ಸಂಗ್ರಹ ಮಾಡಿದರೆ ನಾವು ಅದನ್ನು ಇನ್ನೊಂದು ಕಡೆ ಕೊಟ್ಟಾಗ ಸ್ವಲ್ಪ ಆರ್ಥಿಕವಾಗಿ ಕೂಡ ನಮಗೆ ಸಹಾಯ ಆಗ್ತದೆ. ಅದರಲ್ಲಿ ಬಾಲ್ಯದಲ್ಲಿ ನಮಗೆ ಅದರ ಬಗ್ಗೆ ನಾವು ಮತ್ತು ಇನ್ನೊಂದು ಏನಂದರೆ ಸ್ವಾವಲಂಬಿಯಾಗಿ ಸಾಧ್ಯವಾದಷ್ಟು ನಮ್ಮ ಕೆಲಸಗಳು ನಾವೇ ಮಾಡಿಕೊಡ್ಬೇಕೆಂಬ ಒಂದು ಶಿಕ್ಷಣವನ್ನು ಮನೆಯಿಂದಲೇ ಕೂಡ ನಮಗೆ ಹೇಳಿಕೊಡ್ತಾ ಇದ್ರು. ಈ ರೀತಿಯಾಗಿ ಬಾಲ್ಯದಲ್ಲಿ ಕೂಡ ಆರ್ಥಿಕವಾಗಿ ನಮ್ಮನ್ನು ನಾವು ಹೇಗೆ ತೊಡಗಿಸಿಕೊಂಡು ನಾವು ಜೀವನದಲ್ಲಿ ಮುಂದುವರಿಬೇಕು ಕೂಡ ಮನೆಯಿಂದ ಕೂಡ ನಮಗೆ ಶಿಕ್ಷಣ ಸಿಕ್ಕಿರ್ತದೆ. ಎಸ್ ಸರ್. ಈಗ ಶಾಲೆ ಅಂದರೆ ನಿಮಗೆ ತಟ್ಟಂತ ನೆನಪು ಬರುವಂಥ ಯಾವುದಾದ್ರೂ ವಿಷಯ ಇದೆ ಸರ್? ಶಾಲೆ ಅಂತ ಹೇಳಿದ ಕೂಡಲೇ ತಟ್ಟರೆ ನೆನಪಿಗೆ ಬರುವಂಥದ್ದು ನಮ್ಮ ಪ್ರಾಥಮಿಕ ಶಾಲೆ. ಯಾಕಂದರೆ ಮನೆ ಪಕ್ಕದಲ್ಲೇ ಇದೆ. ನಾನು ಈಗಲೂ ಅಲ್ಲಿ ವಾಸವಾಗಿದ್ದೇನೆ. ಈಗಲೂ ಶಾಲೆಯ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅಲ್ಲಿ ಅಧ್ಯಾಪಕರು ಬದಲಾಗಿರ್ಬೋದು, ಆದರೆ ನಮ್ಮ ಬಾಂಧವ್ಯಕ್ಕೆ ತೊಂದರೆ ಆಗಲಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಕರೀತಾರೆ, ನಾವು ಆ ಸಂದರ್ಭದಲ್ಲಿ ಹೋಗಿ ಅದನ್ನು ನಡ್ಕೊಳ್ತೇವೆ. ಈ ಥರ ಹೊರಗಡೆ ಎಲ್ಲ ಸಿಗ್ತಾರೆ ನಿಮಗೆ ಕಲಿಸಿದಂಥ ಶಿಕ್ಷೆ, ಏನು ಹೇಳ್ತಾರೆ ಆವಾಗ? ಆಗ ಮುಖ್ಯವಾಗಿ ಅವರು ನನ್ನ ಬದಲಾವಣೆಯನ್ನು ಗಮನಿಸ್ತಾರೆ. ಆಮೇಲೆ ಆಗಿನ ಕಾಲದಲ್ಲಿ ಅವರು ಹೇಳಿಕೊಟ್ಟಂಥ ಶಿಸ್ತನ್ನು ನೀನು ಇನ್ನೂ ಕೂಡ ಅಳವಡಿಸಿಕೊಂಡಿದ್ದಿ ಎಂಬುದನ್ನು ಹೆಮ್ಮೆಯಿಂದ ಹೇಳಿಕೊಡುತ್ತಾರೆ. ಓಕೆ ಸರ್. ಈ ಥರ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ನೀವು ಭಾಗಿಯಾಗ್ತಾ ಇದ್ರಾ? ಹೌದು, ಪಠ್ಯೇತರ ಚಟುವಟಿಕೆಯಲ್ಲಿ ಕ್ರೀಡಾ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದ್ದೆ ನಾನು. ಯಾವುದು ಫೀಲ್ಡಲ್ಲಿ ಆಗುವಂಥದ್ದು ಏನದು ಕ್ರೀಡೆ ಇದೆ, ಅದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಅಂಥದ್ರಲ್ಲಿ ಸ್ವಲ್ಪ ನಮ್ಮ ಆಸಕ್ತಿ ಕಡಿಮೆ ಇತ್ತು. ಹಾಗೆ ಪಠ್ಯದ ಚಟುವಟಿಕೆಯಲ್ಲಿ ಬೇರೆ ಇರುವಂಥದ್ದು ಶಾಲೆಯ ಒಳಗೆ. ಉದಾಹರಣೆಗೆ ನಮ್ಮ ಪ್ರಾಥಮಿಕ ಹಂತದಲ್ಲಿ ದಳ ಅಂತ ಹೇಳ್ತಿದ್ರು, ನಿಮಗೆ ಗೊತ್ತಿರ್ಬೋದು. ಶಾಲೆಯಲ್ಲಿ ಹೆಚ್ಚಾಗಿ ಒಂದು ಹುಡುಗರಿಗೆ 4 ದಳ, ಹುಡುಗಿಯರಿಗೆ 4 ದಳ ಅಂತ ಮಾಡಿಬಿಟ್ಟು ಆ ದಳಗಳ ಮಧ್ಯೆ ವಾರಕ್ಕೊಮ್ಮೆ ಈ ರೀತಿ ಮಾಡುವಂಥದ್ದು, ಅಥವಾ ವಾರಕ್ಕೊಮ್ಮೆ ಅಥವಾ ದಿನಕ್ಕೊಮ್ಮೆ ಒಬ್ಬನನ್ನು ನಾಯಕ ಅಂತ ಮಾಡಿ ಅವನು ಇಡೀ ಶಾಲೆಯ ವರಾಂಡದಲ್ಲಿ ಸುತ್ತಾಡಬೇಕು. ಆ ಸಂದರ್ಭದಲ್ಲಿ ಯಾವುದೇ ತರಗತಿಯ ಯಾವುದು ವಿದ್ಯಾರ್ಥಿ ಮಾತನಾಡಿದ್ದು ಗಮನಿಸಿದರೆ, ಓಡಾಡಿದ್ದು ಗಮನಿಸಿದರೆ, ಅದು ಏನಕ್ಕೆ ನಾವು ಹೇಳ್ತೀವಿ ಮೌನ ಗಂಟೆ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಆ ಹುಡುಗನ ಹೆಸರನ್ನು ಸಂಗ್ರಹಿಸಿ ಮಾಡಿ ಟೀಚರಿಗೆ ಕೊಡುವಂಥದ್ದು. ಹಾಗೆ ಕೆಲವು ನಮಗೆ ಹೇಳ್ತಾರೆ ನೀನು ಚಾಡಿ ಹೇಳುವ ಅಂತ ಹೇಳ್ಬಿಟ್ಟು. ಆದರೂ ಅದು ನಮಗೆ ಟೀಚರ್ ಕಳಿಸಿಕೊಟ್ಟದ್ದು. ಶಾಲೆಯಲ್ಲಿ ಒಂದು ಶಿಕ್ಷಣದಲ್ಲಿ ಶಿಸ್ತು ಮುಖ್ಯ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ನಮಗೆ ಅದರಲ್ಲಿ ಕೂಡ ಪ್ರಯೋಜನ ಬಂದಿದೆ. ಈಗಲೂ ಅಷ್ಟೇ ನಮ್ಮ ಯಾವುದೇ ಒಂದು ಸಂಸ್ಥೆಯಲ್ಲಿ ದುಡಿಯುವಾಗ ನಮಗೆ ನಮ್ಮ ಸಹೋದ್ಯೋಗಿಗಳನ್ನು ಯಾವ ರೀತಿ ಹೊಂದಿಸಿಕೊಂಡು ಹೋಗ್ಬೋದು, ನಾವು ಅವರೊಂದಿಗೆ ಯಾವ ರೀತಿ ಸಹಾಯವನ್ನು ಪಡಿಬೋದು ಎಂಬುದು ನಮಗೆ ಸ್ವಲ್ಪ ಸುಲಭವಾಗ್ತದೆ ಇವಾಗ.
ಎಸ್ ಸರ್, ನೀವು ಆಗಲೇ ಹೇಳಿದ್ರಿ ಮೊದಲ ಬೆಂಚಿನ ವಿದ್ಯಾರ್ಥಿ ಅಂತ. ಸೊ ಮೊದಲ ಬೆಂಚಿನ ವಿದ್ಯಾರ್ಥಿ ಆದಮೇಲೆ ಟೀಚರ್ನ ಕಂಡಾಗ ಅವರ ಒಂದು ಸಂಬಂಧ ಅವಿನಾಭಾವವಾಗಿರುವಂಥದ್ದು. ಸೊ ಯಾವುದಕ್ಕೂ ಫಸ್ಟ್ ಬೆಂಚ್ ಸ್ಟೂಡೆಂಟನ್ನೇ ಕರೀತಾರೆ. ಸೊ ನಿಮಗೂ ಹಾಗೂ ನಿಮ್ಮ ಶಿಕ್ಷಕರಿಗೂ ಯಾವ ರೀತಿ ಒಂದು ಸಂಬಂಧ ಇತ್ತು? ಯಾವ ರೀತಿ ಇದ್ದರು ಶಿಕ್ಷಕರು ನಿಮ್ಮ ಜೊತೆ? ಶಿಕ್ಷಕರೊಂದಿಗೆ ನನಗೆ ನನ್ನ ವೈಯಕ್ತಿಕವಾಗಿ ಅದೃಷ್ಟ ಅಂತ ಹೇಳ್ಬೋದು, ಅನ್ಯೋನ್ಯತೆ ಬಹಳ ಇತ್ತು. ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಶಾಲೆಯಿಂದ ಮನೆಗೆ ಹೋಗುವಾಗಲೂ ಕೂಡ ಅತ್ಯಂತ ಗಮನ ಇಟ್ಟು ಮನೆಗೆ ತಲುಪಿದ್ಯಾ ಅಂತ ಕೇಳ್ತಿದ್ರು. ಅದರಲ್ಲಿ ಮುಂದಕ್ಕೆ ನಾನು ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತಕ್ಕೆ ಹೋದಾಗ ನಮಗೆ ಮನೆಯಿಂದ ಒಂದು 3 ಕಿಲೋಮೀಟರ್ ದೂರದಷ್ಟು ಪ್ರೌಢಶಾಲೆಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಲ್ಲ, ಈಗಿನಷ್ಟು ಇರಲಿಲ್ಲ. ಆದರೆ ನಮ್ಮ ಆರ್ಥಿಕ ಇದರಿಂದಾಗಿ ನಾವು ನಡೆದುಕೊಂಡು ಹೋಗಿ ಬರಬೇಕಾಗಿತ್ತು. ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ನಾವು ಅದನ್ನು ನಡೆದುಕೊಂಡು ಹೋಗಿ, ಅದರಲ್ಲೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಬೇಕಾದಂತಹ ಏನು ಬುತ್ತಿ ಇದೆ ಅದನ್ನು ಮನೆಯಲ್ಲಿ ಕೊಡ್ತಾಯಿದ್ರು ತಾಯಿ. ಅದನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿ ಶಾಲೆಯಲ್ಲಿ ಕೂತ್ಕೊಂಡು ಆ ಮಧ್ಯಾಹ್ನದಲ್ಲಿರುವಂಥ ಬಿಡುವಿನ ಸಂದರ್ಭದಲ್ಲಿ ಕೂಡ ತರಗತಿಯ ಮಧ್ಯದಲ್ಲಿ ಅಥವಾ ತರಗತಿಯ ಮಧ್ಯದಲ್ಲಿರುವಂಥ ಬಿಡುವಿನ ಅವಧಿಯಲ್ಲಿ ಕೂಡ ನಾವು ಸ್ಟಾಫ್ ರೂಮಿಗೆ ಹೋಗಿ ಟೀಚರ್ ಹತ್ರ ಕೇಳಿದಾಗ ಅವರು ನಮಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಆಮೇಲೆ ಲೈಬ್ರರಿಗೆ ಹೋಗಿ ಇಂಥ ಪುಸ್ತಕವನ್ನು ಓದು, ಯಾಕಂದರೆ ಯಾವುದೇ ಒಂದು ಭಾಷಣ ಅಥವಾ ಪ್ರಬಂಧ ಅಥವಾ ಯಾವುದೇ ವಿಚಾರಗಳು ಬೇಕಂತ ಹೇಳಿದರೆ ಈಗಿನ ಹಾಗೆ ನಮ್ಮ ಕೈಯ ಬೆರಳೆಣಿಕೆಯಲ್ಲಿ ಇಲ್ಲ. ಯಾವುದು ಮೊಬೈಲ್ ಈಗ ಕೈಯಲ್ಲಿದ್ದರೆ ಅದರಲ್ಲಿ ಹುಡುಕಿದ ಕೂಡಲೇ ನಿಮಗೆ ಯಾವುದು ಬೇಕಾದ್ರೂ ಬರ್ತದೆ. ಆಗ ಆ ಸಂದರ್ಭದಲ್ಲಿ ಅಂದರೆ ಆ ಕಾಲದಲ್ಲಿ ನಮಗೆ ಯಾವುದು ಸಿಗಬೇಕಾದ್ರೆ ನಾವೇ ಹೋಗಿ ಗುರುತಿಸಿ ಅಲ್ಲಿ ಮತ್ತೆ ನಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬರಬೇಕಾಗಿತ್ತು. ಅದರಲ್ಲೂ ನಮಗೇನಂತ ಹೇಳಿದ್ರೆ ನಮಗೆ ಅದು ಪಾಠ ಪುಸ್ತಕಗಳು ಈಗ ಸರ್ಕಾರ ಕೊಡ್ತಾರೆ, ಸಂಘ ಸಂಸ್ಥೆಯವರು ಹೆಲ್ಪ್ ಮಾಡ್ತಾರೆ, ಎಲ್ಲ ಇದೆ. ಆದರೆ ಆ ಸಂದರ್ಭದಲ್ಲಿ ನಮಗೆ ಅದರಲ್ಲಿ ಸ್ವಲ್ಪ ಕಷ್ಟ ಇತ್ತು. ಎಲ್ಲರೂ ಜನಸಂಖ್ಯೆ ಕಡಿಮೆ ಇತ್ತು. ಈಗಿನಷ್ಟು ಸಂಘ ಸಂಸ್ಥೆಗಳು ಇರಲಿಲ್ಲ, ಈಗಿನಷ್ಟು ಉದ್ಯಮಗಳು ಕೂಡ ಇರಲಿಲ್ಲ. ಮುಖ್ಯವಾಗಿ ಎಲ್ಲ ಊರಲ್ಲಿದ್ದದ್ದು ಕೃಷಿಕರು. ಅದರಿಂದ ಅವರಿಂದ ಎಷ್ಟಾಗ್ತದೆ ಅಷ್ಟು ಸಹಾಯವನ್ನು ಅವರು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಮಗೇನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಗುರುಗಳೇ ತರಗತಿಯಲ್ಲಿದ್ದವರು ಹೇಳ್ತಿದ್ರು, ನೋಡು ಇಂಥ ಸೀನಿಯರ್ ಹುಡುಗ ಇದ್ದಾರೆ, ಅವರ ಹತ್ರ ಹೋಗಿ ಮಾತನಾಡಿ ಅವರ ಪುಸ್ತಕವನ್ನು ಪಡ್ಕೋ ಅಂತೇಳಿ. ಹಾಗೆ ನಮ್ಮ 2 ಆತ್ಮೀಯ ಕುಟುಂಬದವರಿದ್ದರು. ಅವರು ನಮ್ಮ ಮನೆಗೆ ಬಂದು ನಮ್ಮನ್ನು ಅವ್ರ ಮನೆಗೆ ಕರೆದು ಅವರು ಕಲಿತಂಥ ವರ್ಷದ ನಮ್ಮ ಸೀನಿಯರ್ಸ್ ಅವರ ಪುಸ್ತಕ ನಮಗೆ ಕೊಡ್ತಾಯಿದ್ರು. ಹಾಗೆ ಆಮೇಲೆ ನಾವು ಅದನ್ನೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಕೊಡ್ತಾಯಿದ್ರು. ಒಂದು ರೀತಿಯ ಸರ್ಕ್ಯುಲೇಷನ್. ಹೌದು. ಆ ರೀತಿ ಮಾಡಿದಾಗ ಏನಾಗ್ತದೆ, ಪುಸ್ತಕವನ್ನು ಪಡ್ಕೊಳ್ಳೋದು ತಪ್ತದೆ. ಅದಕ್ಕೆ ಸಹ ಅಷ್ಟು ಖರ್ಚು ಇತ್ತು. ಆ ಖರ್ಚನ್ನು ಭರಿಸಲಿಕ್ಕೆ ಸಹ ಕಷ್ಟ ಇತ್ತು ಅಂತ ಎಂಬುದು ಒಂದು ಭಾವನೆ ಆಗಿತ್ತು. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಸುಲಭವಾಗಿದೆ ತುಂಬ ಜನರಿಗೆ. ಆದರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ ಈಗಿನ ಮಕ್ಕಳನ್ನು ಕನ್ವಿನ್ಸ್ ಮಾಡೋದು ಕಷ್ಟ. ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಅಂತ ಹೇಳಿದ್ರೆ ಈಗ ಶಿಕ್ಷಕರು ಎಷ್ಟೇ ತಯಾರು ಮಾಡಿ ತರಗತಿಗೆ ಹೋದರೂ ಕೂಡ ಅಲ್ಲಿ ಅವರಿಗಿಂತ ಜಾಸ್ತಿ ತಯಾರು ಮಾಡಿಕೊಂಡು ಬಂದಿರುವಂಥ ವಿದ್ಯಾರ್ಥಿ ಇರ್ಬೋದು. ಯಾಕೆ ನನ್ನ ಅನುಭವ ಏನಂತ ಹೇಳಿದ್ರೆ, ನಾನು ಪ್ರಾಥಮಿಕ ಹಂತ ಪ್ರೌಢ ಹಂತ ಆದ ನಂತರ ನಾನು ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ. ಆಗ ನಮಗೆ ಅವಕಾಶ ಇದ್ದದ್ದು ಡಿಪ್ಲೊಮಾ ಮಾಡ್ಬೋದು ಅಂತೇಳಿ. ಅದು ಯಾಕೆ ಆಯ್ಕೆ ಆಯಿತು ಅಂತ ಹೇಳಿದ್ರೆ, ನಮಗೆ ಆದಷ್ಟು ಕಡಿಮೆ ಸಮಯದಲ್ಲಿ ವಿದ್ಯಾಭ್ಯಾಸ ಹೊಂದಿ ಒಬ್ಬ ನುರಿತ ಉದ್ಯಮಿ ಆಗಬೇಕು ಅಥವಾ ಎಲ್ಲಿಯಾದರೂ ಒಬ್ಬ ಕೆಲಸಗಾರನಾಗಬೇಕು ಅಂತೇಳಿ. ಹಾಗೆ SLC ಆದ ಕೂಡಲೇ ನಾವು 3 ವರ್ಷದ ಡಿಪ್ಲೊಮಾವನ್ನು, ಅದು ಕೂಡ ನಿಮ್ಮ ಈ ಸಂಸ್ಥೆಯ ಹತ್ತಿರದಲ್ಲಿರುವಂಥ KPT ಅಂತೇಳಿ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ನಾವು ಸೇರಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಇಲ್ಲಿಗೆ ಬರೋದು ಕೂಡ ಕಷ್ಟ. ಈಗಾದರೆ ನಮಗೆ ಬೇಕಾದಂಥ ವಾಹನ ಸೌಲಭ್ಯ ಇದೆ ಅಥವಾ ಬೇಕಾದಂಥ ಒಂದೇ ಬಸ್ ಕೂಡ ಇರ್ಬೋದು. ಆಗಿನಕಾಲ ಹಾಗೆಲ್ಲ 2 ಬಸ್ಸು 3 ಬಸ್ಸು ಹತ್ತಿಕೊಂಡು ಬರಬೇಕು ನಾವು. ಅದು ಬೆಳಗಿನ ಹೊತ್ತಲ್ಲಿ 8 ತರಗತಿ ಇದೆ ಅಂತ ಹೇಳಿದರೆ ನಾವು ಮನೆಯಿಂದ ಬೆಳಗ್ಗೆ 6 ಹೊರಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮನೆಯ ಸ್ಥಿತಿ ಆದರೂ ಕೂಡ ಆ ಸಂದರ್ಭದಲ್ಲಿ ಕೂಡ ನಮ್ಮ ತಾಯಿಯ ತಂದೆಯವರು ಸಂಪೂರ್ಣವಾದಂಥ ನಮಗೆ ಪ್ರೋತ್ಸಾಹ ನೀಡಿ, ನೀನು ಎಷ್ಟು ಕಲಿತೆ ಅಷ್ಟು ಕಲಿ, ನೀನು ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ಹೊಂದು ಅಂತೇಳಿ, ವಿದ್ಯಾಭ್ಯಾಸವೇ ನಿನ್ನ ಜೀವನಕ್ಕೆ ಶ್ರೀರಕ್ಷೆ ಅಂತ ಹೇಳಿಕೊಟ್ಟವರು ಅವರು. ಹಾಗೆ ಆ 3 ವರ್ಷದ ಅವಧಿಯಲ್ಲಿ ಇಲ್ಲಿ ಆ ಸಂದರ್ಭದಲ್ಲೂ ಕೂಡ ಹಾಗೆ ನಾನು ನಿಮಗೆ ಹೇಳಿದ ಹಾಗೆ ಪ್ರಥಮ ಬೆಂಚಿನ ವಿದ್ಯಾರ್ಥಿ ಆಗಿದ್ದೆ. ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಆಗಿನ ಕಾಲದಲ್ಲಿ ಈ ಪಾಲಿಟೆಕ್ನಿಕ್ಸ್ ಮತ್ತು ITI ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಗಲಾಟೆ ಮಾಡೋ ಹುಡುಗರು ಅಂತ ಅರ್ಥ. ಆ ಸಂದರ್ಭಕ್ಕೆ ಯಾವುದು 84-87 ಅವಧಿಯಲ್ಲಿ ಅದು ಬಾಲ್ಯಾವಸ್ಥೆ ಇರ್ಬೋದು, ಆ ಸಂದರ್ಭ ಹಾಗಿರ್ಬೋದು ಅಷ್ಟೇ. ಅಂಥವರ ಸಂದರ್ಭದಲ್ಲಿ ನಾವು ಕೂಡ ಒಬ್ಬ ಪ್ರಥಮ ಬೆಂಚಿನ ವಿದ್ಯಾರ್ಥಿ ಆಗಿಕೊಂಡು ಕಲಿಯುವುದು ಅಂತ ಹೇಳಿದ್ರೆ ಕೆಲವು ಸರ್ತಿ ಕ್ಲಾಸ್ ಬಂಕ್ ಮಾಡಬೇಕಾಗ್ತದೆ, ಸ್ಟ್ರೈಕ್ ಮಾಡಬೇಕು ಹೇಳ್ತಾರೆ. ನಮಗೆ ಮನಸ್ಸಿರೋದಿಲ್ಲ, ನೀವು ಮಾಡ್ತಾ ಇರಲಿಲ್ಲ. ನಾವು ಎಲ್ಲರೊಟ್ಟಿಗೆ ಸಂಘಜೀವಿ ಇರುವಾಗ ಕ್ಲಾಸಲ್ಲಿ ಯಾರು ಕೂತ್ಕೊಳ್ಳೋದಿಲ್ಲ ಹೇಳುವಾಗ ನಾವು ಮತ್ತೆ ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ. ಆದರೆ ಗುರುಗಳು ನಮ್ಮನ್ನು ಗುರುತಿಸಿ ಇವನು ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ನಮ್ಮನ್ನು ಹುರಿದುಂಬಿಸಿದ್ದು ಕೂಡ ಇದೆ. ಅದರಲ್ಲೂ ತುಂಬ ಜನ ನಮಗೆ ಹೆಲ್ಪ್ ಮಾಡಿದರು. ನಮ್ಮ KRSಯಲ್ಲಿ ನಮ್ಮ ಮನೆಗೆ ಪುರೋಹಿತರಾಗಿರೋದ್ರು ಶ್ರೀಯುತ ದಿವಂಗತ ರಾಮಚಂದ್ರ ಆಚಾರ್ಯ ಅಂತೇಳಿ. ಅದು ಮುಖ್ಯವಾಗಿ ನಮಗೆ ಆ ಸಂದರ್ಭದಲ್ಲಿ ಬೇಕಾದಂಥ ಡ್ರಾಯಿಂಗಿಗೆ ಬೇಕಾದಂಥ ದೊಡ್ಡ ಒಂದು ಬೋರ್ಡ್ ಮತ್ತು ಅದಕ್ಕೆ ಬೇಕಾದಂಥ ಒಂದು L² ಅಂತೆಲ್ಲ ಇದೆ.
ಅದನ್ನು ಅವರು ತರಿಸಿಕೊಟ್ಟು ಇಲ್ಲಿ ಅವರ ಪಕ್ಕದ ಒಬ್ಬರ ಸಹೋದ್ಯೋಗಿ ಮನೆಯಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿದ್ರು. ಅಂದರೆ ಬಸ್ಸಲ್ಲಿ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ಚಿಕ್ಕ ಚಿಕ್ಕದು ಸಿಕ್ಕಿದೆ ಡ್ರಾಯಿಂಗ್ ಮೆಟೀರಿಯಲ್ಸ್, ಬಟ್ ಆ ಕಾಲದಲ್ಲಿ ಅದು ಮರದ್ದೇ ಇರ್ತಿತ್ತು. ಹಾಗೆ ಸಂದರ್ಭದಲ್ಲಿ ಕೂಡ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಎಸ್ ಸರ್. ಹಾಗೆಯೇ ಈ ಒಂದು ಶಿಕ್ಷಕರು ನನ್ನ ಜೀವನದಲ್ಲಿ ಇದ್ದಿದ್ದರಿಂದ ನಾನು ಸಾಧನೆ ಮಾಡಲಿಕ್ಕೆ ಆಯಿತು ಅನ್ನುವಂಥ ಮಾತಿಗೆ ಯಾರಾದರೂ ಶಿಕ್ಷಕರಿದ್ದಾರೆ ಸರ್ ನಿಮ್ಮ ಲೈಫಲ್ಲಿ? ಅದರಲ್ಲಿ ಮುಖ್ಯವಾಗಿ ನನಗೆ ಪ್ರಾಥಮಿಕ ಹಂತದ ಪ್ರೌಢ ಹಂತದಲ್ಲಿ ಬಂದಾಗ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ದಿವಂಗತ ಪಿ ನಾರಾಯಣಾಚಾರ್ಯ ನೆನಪಾಗ್ತದೆ. ಯಾಕಂದರೆ ಅವರು ಅತ್ಯಂತ ಕಟ್ಟುನಿಟ್ಟು ಶಿಸ್ತಿನ ಒಂದು ಮುಖ್ಯೋಪಾಧ್ಯಾಯರು, ನಮಗೆ ಸಹ ವಿದ್ಯಾಭ್ಯಾಸ ಹೇಳಿಕೊಟ್ಟವರು. ಅವರ ತರಗತಿಯಲ್ಲಿ ಒಂದು ಬೆತ್ತ ಇರುತ್ತೆ, ಸುರುಳಿ ಬೆತ್ತ ಅಂತೇಳಿ, ಅದು ನೋಡುವಾಗಲೇ ಕೆಲವರಿಗೆ ಒಂಥರ ಚಳಿ ಬಂದಾಗ ಆಗ್ತದೆ. ಅಂದರೆ ಅವರು ಅದರಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿದ್ದರು, ಆ ತರಗತಿ ಅಷ್ಟು ಸ್ಟ್ರಿಕ್ಟ್ ಆಗಿ. ಆನಂತರ ನಮ್ಮ ವಿದ್ಯಾಭ್ಯಾಸ ಹಂತ ಮುಗಿಸಿ ನಾವು ಸಾಮಾಜಿಕ ಕ್ಷೇತ್ರ ತೊಡಗಿಸಿಕೊಂಡಾಗ ಅವರು ನಿವೃತ್ತರಾದ ನಂತರ ಅವರು ಊರಿನ ರಾಜಕೀಯದಲ್ಲಿ ಸೇರಿಕೊಂಡ್ರು. ಊರ ರಾಜಕೀಯ ಅಂತ ಹೇಳಿದ್ರೆ ನಮ್ಮ ಆ ಸಂದರ್ಭದಲ್ಲಿ ಮಂಡಲ ಪಂಚಾಯತ್ ಅಂತ ಇತ್ತು. ಮಂಡಲ ಪಂಚಾಯತ್ ಮಂಡಲ ಪ್ರಧಾನರು ಅಂತ ಆದರು. ಆದರೆ ಅವರ ಶಿಸ್ತಿಗೂ ಆ ರಾಜಕೀಯಕ್ಕೂ ಅವರಿಗೆ ಹೊಂದಿಕೆ ಆಗ್ತಿರಲಿಲ್ಲ. ಆಗ ನಾವು ಕೂಡ ಅಷ್ಟೇ ನಮ್ಮ ಊರಿಗೆ ನಮ್ಮ ರಸ್ತೆಗೆ ದಾರಿದೀಪ ಬೇಕು ಅಂತ ಕೇಳುವಾಗ ಅವರಿಗೆ ಅದು ಅಷ್ಟು ಕಾಣಲಿಲ್ಲ. ಆಗ ನಾವು ಏನು ಮಾಡಿದ್ದೆವು ಅಂತ ಹೇಳಿದ್ರೆ ನಮ್ಮ ಹುಡುಗರೆಲ್ಲ ಒಟ್ಟು ಸೇರಿ ಒಂದು ಲೈಟ್ ಕಂಬಕ್ಕೆ ಒಂದನ್ನು ಚಿಮಿಣಿ ದೀಪವನ್ನು ಏರಿಸಿದ್ದು ರಾತ್ರಿ ಹೊತ್ತಲ್ಲಿ. ಅದು ಅವರಿಗೆ ತುಂಬ ಸಿಟ್ಟು ಬಂದಿತ್ತು, ನೀವು ಯಾಕೆ ಹೀಗೆ ಮಾಡ್ತಿದ್ರಿ ಅಂತಿಲ್ಲ, ಮತ್ತು ನಾವು ಪ್ರತಿಭಟನೆ ಹೇಗೆ ತೋರಿಸೋದು ಅಂತೇಳಿ. ಹಾಗೆ ಅದರಲ್ಲಿ ಕೂಡ ಅವರು ಮತ್ತೆ ಹೇಳಿಕೊಟ್ರು. ಮತ್ತು ಮುಂದೆ ಕಾಲಾನಂತರ ಅವರು ಕೂಡ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದರು, ಅವರದ್ದು ಕ್ಷೇತ್ರ ಅಲ್ಲ ಅಂತ ತಿಳ್ಕೊಂಡು. ಹಾಗೆ ಅದರಲ್ಲಿ ಕೂಡ ನಮಗೆ ಒಂದು ಸಾಮಾಜಿಕವಾಗಿ ಪ್ರತಿಭಟನೆ ಮಾಡುವಾಗ ಯಾರಿಗಾದರೂ ನೋವಾಗ್ತದ ಎಂಬುದು ಕೂಡ ಒಂದು ಮನಸ್ಸು ಇಟ್ಟುಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಕೂಡ ನಮಗೆ ಅನಿಸಿತು. ಎಸ್ ಸರ್. ಓಕೆ. ಆ್ಯಂಡ್ ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಬ್ಬ ಶಿಕ್ಷಕ ಇರಲೇಬೇಕು. ಶಿಕ್ಷಕ ಇಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮನೆಯವರು ಇರ್ಬೋದು, ತಾಯಿ ಇರ್ಬೋದು, ಅಥವಾ ಊರಿನ ಸಮಾಜದ ಹಿರಿಯರು ಇರ್ಬೋದು. ಅದರಲ್ಲೂ ಮುಖ್ಯವಾಗಿ ಈಗಿನ ಕಾಲಘಟ್ಟಕ್ಕೆ ಅನುಗುಣವಾದಂಥದ್ದು ಪ್ರತಿಯೊಬ್ಬರು ಕೂಡ ಒಬ್ಬ ಶಿಕ್ಷಕ ಹೇಳಿದಂತಹ ಮಾತುಗಳನ್ನು ಅಥವಾ ಮಾರ್ಗದರ್ಶನ ಏನಿದೆ ಅದರಲ್ಲಿ ಮುನ್ನಡೆದಾಗ ಅವನ ಜೀವನ ಸುಸೂತ್ರವಾಗಿ ನಡೀತದೆ ಎಂಬುದು. ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನೀಡಿದ್ರಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ನಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಿಮ್ಮ ಸಂಸ್ಥೆಗೂ ಉತ್ತಮವಾದಂಥ ಶ್ರೇಯಸ್ಸನ್ನು ನಾವು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗುರುವಂದನೆ ವಿಶೇಷ ಕಾರ್ಯಕ್ರಮ. ಇಂತಹದೇ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.